ಒಂದು ಸಣ್ಣ ಲೋಕದಲ್ಲಿ ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಅಂತ ನೋಡಿ. ಅದೇ ರೀತಿ ನಾವು ಧರ್ಮೋಪದೇಶ ಕಾಂಡ 18, 10, 13 ವಚನಗಳಾಗ ಇಂಥ ಈ ಒಂದು ಕೆಟ್ಟ ಒಂದು ಚಾಳಿ ನಡೀತದೆ ಅಂದ್ರೆ ವಿಗ್ರಹಾಧನೆಯಿಂದ ಉಂಟಾಗುವಂತ ಒಂದು ಕೆಟ್ಟ ಚಾಳಿ ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳನ್ನು ಆಹುತಿ ಕೊಡುವಂಥದ್ದು. ನೋಡಿ, ಮಕ್ಕಳನ್ನ ಆಹುತಿ ಕೊಡ್ತಾರೆ. ಕೇವಲ ಸೈತಾನಿಗೆ ಮಕ್ಕಳು ಆಹುತಿ ಕೊಡುವಂಥದ್ದು. ಕಣಿ ಹೇಳುವುದು, ಆ ಕಣಿ ಹೇಳುವುದು ನಿಮ್ಗೆ ಗೊತ್ತಿದೆ, ಶಾಸ್ತ್ರ ಹೇಳ್ತಾರಲ್ಲ ಆ ರೀತಿ ಕಣಿ ಸುಮ್ಮನೆ ಮುಂದೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಗೊತ್ತ ರೀತಿಯಲ್ಲಿ ಗೊತ್ತು ಮಾಡ್ಕೊಂಡು ಹೇಳುವಂಥದ್ದು ಕಣಿ ಹೇಳೋದು. ಆಮೇಲೆ ಶಕುನ ನುಡಿಯುವುದು. ನಿಮ್ಗೆ ಹಂಗಾಗ್ಬಿಡುತ್ತೆ, ಭವಿಷ್ಯ ಯಾರು ಹೇಳಕ್ಕಾಗಲ್ಲ, ದೇವರೊಬ್ಬನೇ ಹೇಳ್ಬೇಕಷ್ಟೇ. ದೇವ್ರ ಮುಖಾಂತರ ನಮ್ಗೆ ಭವಿಷ್ಯ ಗೊತ್ತಾಗಬೇಕು. ಆದ್ರೆ ಇಲ್ಲಿ ಸೈತಾನ ಮಾಡುವಂತ ಕುತಂತ್ರಗಳೇನಪ್ಪಾ ಅಂದ್ರೆ ಶಕುನ ನುಡಿಯುವುದು. ಶಕುನ ನುಡಿಯುವುದಂದ್ರೆ ನಿಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಆತರ ಅಂತ ಈ ತರ ಜನಗಳನ್ನ ಏಮರ್ಸಿ ಅವ್ರನ್ನ ದೇವರಿಂದ ದಾರಿ ತೋರಿಸುವಂತ ಕೆಲಸ. ಆಮೇಲೆ ಮಂತ್ರ ಮಾಡುವಂಥದ್ದು. ಮಂತ್ರ ಮಾಡುವಂತಂದ್ರೆ ಒಬ್ಬ ಮನುಷ್ಯನ ನಂಬಿಕೆ ಏನಿದೆ ಆ ನಂಬಿಕೆಯನ್ನ ಕುಣಿಸುವಂಥದ್ದು. ಉದಾಹರಣೆ ಹೇಳ್ತೀನಿ, ಏನಾದ್ರು ನಮ್ಮ ಮನೆ ಮುಂದೆ ರಾತ್ರಿ ಮಲಗಿಸಿ ಬೆಳಿಗ್ಗೆ ಎದ್ದಾಗ ನೋಡುವಾಗ ಯಾರೋ ನಿಂಬೆ ಹಣ್ಣು, ಮೊಟ್ಟೆ ಗಿಟ್ಟೆ, ಒಂದಷ್ಟು ಹೂವು ಗೀವು, ರೆಡ್ ಪೌಡರ್, ಕಪ್ಪು ಪೌಡರ್ ತಗೊಂಬಂದ್ ಮಡಗ್ಬಿಟ್ಟು ಹೋಗಿದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾರೋ ಏನೋ ಮಾಡ್ಬಿಟ್ಟಿದೆ ಅಂತ ಒಂದು ನಮ್ಮ ನಂಬಿಕೆಯನ್ನ ಕೆಡಿಸಿ ಆ ನಂಬಿಕೆಯಲ್ಲೇ ಕೊರಗ್ತಾ ಅವನೇನಾಗ್ತಾನೆ, ಕ್ಷೀಣವಾಗಿ ಹೋಗ್ತಾನೆ. ಇದನ್ನ ಮಾಟ ಅಂತ ಹೇಳ್ತಾರೆ. ಅದಕ್ಕೆ ಮಾಟಗಾರರು. ಇಂಥ ಕೃತ್ಯಗಳು ಈ ಯಾವ ವಿಗ್ರಹಾರಾಧನೆ ಮಾಡ್ತಾರೆ ಅಂತವರಿಂದ ಬರುವಂತದ್ದು. ಜೊತೆಗೆ ಯಾಕೆ ಇದು ವಿಗ್ರಹಾರಾಧನೆ ಮಾಡುವಂತದಿಂದ ಬರ್ತಾ ಇದ್ರೆ, ವಿಗ್ರಹಾರಾಧನೆ ಮಾಡುವಂತದ್ದು ಯಾವ ವಿಧವಾದ ಶಕ್ತಿ ಅದಕ್ಕಿಲ್ಲ. ಅದಕ್ಕೆ ಸೈತಾನ ಏನ್ ಮಾಡ್ತಾನೆ, ಈ ರೀತಿಯಾದ ಕುತಂತ್ರಗಳಿಂದ ಜನರಿಗೆ ಅದಕ್ಕೂ ಒಂದು ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಮಾಡುವಂತ ಒಂದು ಕ್ರಿಯೆಯಾಗಿದೆ. ಆಮೇಲೆ ತಂತ್ರಗಾರರು ಅಂತ ನೋಡುವಾಗ ಅನೇಕ ರೀತಿಯಾದ ಸುಳ್ಳುಗಳಿಂದ ಜನರನ್ನ ದಾರಿ ತಪ್ಪಿಸುವಂತ. ಸತ್ತವರನ್ನು ವಿಚಾರಿಸುವವರು. ಅನೇಕರು ಸತ್ತು ಹೋಗಿರೋರನ್ನ ವಿಚಾರಿಸ್ತೀವಿ ಅಂತ ಹೇಳಿ, ಉದಾಹರಣೆಗೆ ಸಮುವೇಲನ್ನ ಸತ್ತೋಗಿರ್ತಾನೆ. ಜೊತೆಗೆ ಇಸ್ರಾಯೇಲರ ಮೊದಲನೇ ರಾಜನಾದ ಮೊದಲನಾದ ಆ ಸೌಲನ್ ಏನ್ ಮಾಡ್ತಾನೆ, ಅವನು ಹೋಗಿ ಅವನಿಗೆ ಮತ್ತೆ ಆ ಇಂದೋರಿನಲ್ಲಿರುವಂತ ಒಬ್ಬ ಸ್ತ್ರೀ ಹತ್ರ ಹೋಗ್ಬಿಟ್ಟು, ಮಾಟಗಾರ್ತಿ ಹತ್ರ, ಸೌಲನ್ ಸತ್ತೋಗಿ ನಾನು ಹೇಳಿಸು, ಸ್ವಲ್ಪ ನಾನು ಯುದ್ಧಕ್ಕೆ ಹೋಗ್ತೀನಿ, ಮೊದಲೇ ನೀವು ಯುದ್ಧಕ್ಕೆ ಹೋದ್ರೆ ನೀನ್ ಸಾಹಿತ್ಯ ಅಂತ ಹೇಳಿದಾನೆ, ಇನ್ನೊಂದ್ ಸಾರಿ ನಾನು ಕೇಳ್ಬಿಡ್ತೀನಿ, ನನಗೆ ಏನಾದ್ರು ಒಂದು ಜೀವ ಉಳಿಸುವ ರೀತಿ ಏನಾದ್ರು ಹೇಳ್ತಾನ ಅಂತ. ಹೀಗೆ ದೇವ್ರ ಮುಗಿದ ಮೇಲೆ ಆಗೋಯ್ತು. ಆದ್ರೆ ಸೈತಾನ್ ಬಳಿಗೆ ಹೋಗಿ ಮತ್ತೆ ಕೇಳೋದು ಇನ್ನೂ ದೊಡ್ಡ ಪಾಪ ಆಗತ್ತೆ. ಹೀಗಿರುವಾಗ ಈ ಸೌಲನ್ ಏನ್ ಮಾಡ್ತಾನೆ, ಈ ಬೇತಾಳಿಗನು ಅದ್ರ ಬಳಿಗೆ ಹೋಗಿ ಆ ಸ್ತ್ರೀ ಮೇಲೆ ಹೋಗಿ ಕೇಳಿದಾಗ ಅವಳು ನಿಗೋಬ ಮನುಷ್ಯನ್ ನೋಡ್ತಾ ಇದ್ದಾನೆ, ಪಾತಾಳಿಂದ ಬರ್ತಾ ಇದ್ದಾನೆ, ಆ ಬೋಳು ಮಂಡೆಯವನು ಅಂತ ಹೇಳಿದಾಗ ಹೌದು 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 ಅವನೇ ಅಂತ ಹೇಳ್ತಾನೆ. ಹೀಗೆ ದಾರಿ ತಪ್ಪಿಸಿ ಆ ಸೌಲನ ಇನ್ನೂ ಪಾಪಿಗಳಾಗಿ ಅವನ ಸಾಯುವಂತ ಆಗುತ್ತಂತ ಕ್ರಿಯೆಯಾಗಿದೆ. ಹಾಗೆ ಇಲ್ಲಿ ತಂತ್ರಗಳಿಂದ ಸೈತಾನನ್ನು ಏನ್ ಮಾಡ್ತಾನೆ, ಈ ವಿಗ್ರಹಾರಾಧನೆ ಮಾಡುವವರು ಯಾರು ಅಂದ್ರೆ ಇಲ್ಲಿ ದೇವರಿಗೆ ವಿರುದ್ಧವಾಗಿ ಮಾಡುವಂತ ಒಂದು ಕೃತ್ಯ. ಇದು ದೇವರಿಗೆ ಬಹಳ ಅಸಹ್ಯವಾದದ್ದು, ಜೊತೆಗೆ ದೇವರಿಗೆ ಬಹಳ ಕೋಪ ತರುವಂತಹ ವಿಷಯ. ಯಾಕೆಂದ್ರೆ ಸೃಷ್ಟಿಕರ್ತನ ಪರಿಶುದ್ಧನಾಗಿರುವ ದೇವರ ಒಂದು ಬೇರೆ ರೂಪನ ಮಾಡ್ಕೊಂಡು ಅವನು ಸಲ್ಬೇಕಾಗಿರೋ ಗೌರವನ ನಾವೇನ್ ಮಾಡ್ತೀವಿ, ಸೈತಾನ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ನಡೀತದಲ್ಲ, ಆಗ ದೇವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು, ಎಷ್ಟು ಕೋಪ ಆಗ್ಬರ್ಬೋದು ಅಲ್ವಾ. ಅವನಿಗೆ ಯಾವ ರೀತಿ ಅವನ ಶಿಕ್ಷಣೆ ಗುರಿ ಆಗ್ಬೋದು, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತದೆ, ಇಲ್ಲಿ ದೇವರು ತನ್ನ ಜನರು ಅಂತ ಆರಿಸ್ಕೊಂಡಿರೋರೇ ಪಾಪಿಗಳಾಗ ಹಿಂದೆ ಅವರು ಏನ್ ಮಾಡಕ್ಕಾಯ್ತು, ವಿಗ್ರಹಾರಾಧನೆ ತಪ್ಪು, ಅದ್ ಮಾಡ್ಬಾರ್ದು, ಸೃಷ್ಟಿಕರ್ತನ ದೇವರನ್ನ ನಾವು ಸೃಷ್ಟಿಸ್ಬೇಕು ಅಂತ ಅವ್ರು ಹೇಳ್ಬೇಕಾಗಿತ್ತು ಅಲ್ವೇ. ಅವನಿಗೆ ಏನ್ ಮಾಡಿದ್ರು, ಅವ್ರು ಏನ್ ಮಾಡಿದ್ರು, ಆ ಇಸ್ರಾಯೇಲ್ರು ಕೂಡ ತಪ್ಪು ಮಾಡೋದನ್ನ ನೋಡ್ತಾರೆ. ಅದಕ್ಕೆ ದೇವ್ರು ತುಂಬಾ ಕೋಪಗೊಳ್ಳೋದನ್ನ ನೋಡ್ತೀವಿ. ಮುಂದನೆ ಇಲ್ಲಿ ನೋಡುವಾಗ 1ನೇ ಅರಸು 12, 17-20 ಅಕಟಕಟಕ ಎಲ್ಲಾ ಜಾತಿಯ ಕ್ರಿಮಿ ಕೀಟಗಳು, ಅಸಹ್ಯ ಮೃಗಗಳು, ಇಸ್ರಾಯೇಲ್ರು ವಂಶದವರು ಪೂಜಿಸುವ ಸಕಲ ಮೂರ್ತಿಗಳು ಸುತ್ತಲೂ ಗೋಡೆಯ ಚಿತ್ರಿಸಲ್ಪಟ್ಟಿದ್ದವು ಅಂತ ನೋಡ್ತಾನೆ. 18ನೇ ವರ್ಷದಲ್ಲಿ ಆದ ಕಾರಣ ನಾವು ಕೋಪೋದ್ರೇಕದಿಂದ ವರ್ತಿಸುವುದು ದೇವರಿಗೆ, ಇದು ದೇವನ ಕೋಪನ ತಲೆಬರಿಸುವಂಥದ್ದು. ಉಳಿಸಿ ನಾವೇಶ ಹೇಳ್ತಾನೆ, ಅಯ್ಯೋ ಇಂಥ ಒಂದು ಜನ ಗೋಡೆಗಳ ಮೇಲೆಲ್ಲ ಕಿತ್ಕೊಂಡು ಆಮೇಲೆ ರೂಪಗಳನ್ನ ಮಾಡ್ಕೊಂಡು ಇಂಥ ಆರಾಧನೆ ನನಗೆ ಮಾಡ್ತಾ ಇದ್ರಲ್ಲ, ನನ್ನ ಜನ ತಗೊಂಡವರು ವಿಗ್ರಹಾರಾಧನೆ ಮಾಡಿ ಮಾಡ್ತಾ ಇದ್ರಲ್ಲಿ, ಯಾರಿಗೋಸ್ಕರ ಮಾಡ್ತಾ ಇದ್ರು, ನನಗೋಸ್ಕರ ಮಾಡ್ತಾ ಇದ್ರ ಇಲ್ಲ ತಮ್ಮ ಸ್ವಯೋಜಿತವಾಗಿ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ದೇವ್ರೇನ್ ಮಾಡೋ ಕೋಪಿಸ್ಕೊಳ್ಳುವಾಗ ಅವ್ರನ್ನ ಉಳಿಸಲ್ಲ. ಅವ್ರು ಕೂಗ್ಕೊಳ್ತಾರೆ. ಆ ಕೂಳ್ಕೊಳ್ಳುವಾಗ ನಾವು ಮಹಾ ಶಬ್ದದಿಂದ ಕೂಗ್ಕೊಂಡ್ರು ಕೂಡ ನಾವು ಅವ್ರ ಕಿವಿನ ಕೊಡೋದಿಲ್ಲ ಅಂತ ದೇವ್ರು ಹೇಳ್ತಾನೆ. ಅಂದ್ರೆ ದೇವ್ರವ್ರ ನಾನು ಎಂದಿಗೂ ಸಹ ಅವ್ರನ್ನ ನಾನು ಎಷ್ಟೇ ಬಿದ್ದೋದ್ರು ನಾನು ಲಾಲಿಸಲ್ಲ ಅಂತ ದೇವ್ರು ಹೇಳ್ತಾನೆ. ಅದಕ್ಕೆ ದೇವರ ಕೋಪ ಯಾಕೆ ಬರುತ್ತೆ ಅಂದ್ರೆ, ನಾವು ದೇವರನ್ನ ಬಿಟ್ಟು, ನಮ್ಮ ಸೃಷ್ಟಿಕರ್ತನ ಬಿಟ್ಟು ನಿರ್ಜೀವ ವಸ್ತುಗಳನ್ನ ನಾವು ದೇವ್ರು ಅಂತ ನಮ್ಮ ಮೂರ್ಖತನದಿಂದ ಪೂಜಿಸೋದಾದ್ರೆ ಅದು ಖಂಡಿತವಾಗಿಯೂ ದೇವರಿಂದ ಶಿಕ್ಷೆ ಬರುತ್ತೆ ಅಂತ. ಯಾವ ರೀತಿಯಾದ ರೋಮಾಪುರದಾಗ ಬರೋ ಪತ್ರಿಕೆ ನಾವು ನೋಡುವಾಗ ಅಲ್ಲಿ 1ನೇ ಅಧ್ಯಾಯ 23, 24, 25ನೇ ವಚನ, ಲಯವಿಲ್ಲದ
ದೇವರ ಮಹಿಮೆಯನ್ನು ಬಿಟ್ಟು, ಲಯವಿಲ್ಲದ ಅಂದ್ರೆ ಶಾಶ್ವತವಲ್ಲದ, ಯಾವ ತಾತ್ಕಾಲಿಕವಾಗಿರುವಂಥದ್ದು, ಹಾಳಾಗಿ ಹೋಗುವಂಥದ್ದು, ಅದನ್ನು ಬಿಟ್ಟುಬಿಟ್ಟು ಲಯವಿಲ್ಲದ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವಂತ ಹಾಳಾಗುವಂತಹ, ಲಯವಿಲ್ಲ ಅಂದ್ರೆ ಯಾವಾಗಲೂ ಹಾಳಾಗಲ್ಲ, ಯಾವ ಶಾಶ್ವತವಾದ ಇದನ್ನ ಬಿಟ್ಟುಬಿಟ್ಟು ಲಯವಾಗಿದ್ರೆ ಹಾಳಾಗುವಂತ ಮನುಷ್ಯನ ರೂಪ, ಪಶುಗಳ ರೂಪ, ಪಕ್ಷಿಗಳ ರೂಪ, ಸರ್ಪಾದಿಗಳು. ನಾವು ಹಳ್ಳಿ ಕೊಳ್ಳಿಗೆ ಹೋಗಿ ನೋಡಿ, ಅಲ್ಲಿ ಹೋಗ್ತಾ ಇರೋ ಒಂದು ಮರದ ಕೆಳಗೆ ಒಂದು ಹಾವು ಸುತ್ತಕೊಂಡಿರೋ ರೀತಿ ಒಂದು ಕಲ್ಲಲ್ಲಿ ಕೆತ್ತಾಕಿರ್ತಾರೆ. ಇದೆಲ್ಲ ಎಲ್ಲಿಂದ ಮತ್ತು ನೋಡುವಾಗ ಇದು ಮೋಶೆ ಅದು ಅರಣ್ಯದಲ್ಲಿ ಒಂದು ಹಾವನ ಎತ್ತರದಲ್ಲಿ ಇಡಲ್ಪಟ್ನಲ್ಲ, ಅದು ಆ ರೀತಿ ಹಾವುಗಳನ್ನ ಇಲ್ಲಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಈಗಲೂ ಹಳ್ಳಿ ಪಳ್ಳಿಗಳಿಗೆ ಹೋದ್ರೆ ನಾವು ನೋಡ್ತೇವೆ, ಈ ಸರ್ಪದ ರೂಪಗಳನ್ನ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅದ್ರ ಪಕ್ಕದಲ್ಲಿ ಒಂದು ಮೂರ್ತಿ ಮಾಡಿರ್ತಾರೆ. ಆ ಮೂರ್ತಿ ಮಾಡ್ಬಿಟ್ಟು ಅದಕ್ಕೊಂದು ಹಾವು ಸುತ್ತಿರ್ತಾರೆ. ಅದು ಈಶ್ವರನ್ನ ಏನೋ ಒಂದು ಹೆಸರು ಹೇಳ್ಕೊಂಡಿರ್ತಾರೆ. ಇದೆಲ್ಲ ಏನಂದ್ರೆ ಮೂರ್ತಿಯ ಪೂಜೆ. ಅಂದ್ರೆ ಇಲ್ಲಿ ವಿಗ್ರಹಾರಾಧನೆ ಎಷ್ಟರ ಮಟ್ಟಿಗೆ ಅದು ಪ್ರಬಲವಾಗಿದೆ, ಹಳ್ಳಿಗಳಲ್ಲಿ ನಡೀತಿದೆ ಅಂದ್ರೆ ನಿಜವಾಗಿಯೂ ಸತ್ಯ ದೇವರನ್ನು ಹುಡುಕದೇ ಇರುವಂತಹ ಒಂದು ಇದು ಇದು. ಯಾಕೆಂದ್ರೆ ಸತ್ಯವೇ ದೇವರನ್ನು ಹುಡುಕುವಂತ ಇವ್ರ ಪರಿ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ದೇವರು ಯಾರನ್ನೂ ನೋಡಕ್ಕಾಗಲ್ಲ, ದೇವ್ರು ನೋಡೋದು ತುಂಬಾ ನೋಡಿದ್ರೆ ಅವ್ನು ಉಳಿಯೋದು ಇಲ್ಲ, ಸತ್ತೋಗ್ತಾನೆ. ಉದಾಹರಣೆ ಮೋಶೆ ಬೆಟ್ಟದ ಮೇಲೆ ಹೋಗಿರ್ಬೇಕಾದ್ರೆ 10 ಆಜ್ಞೆಗಳು ಕೊಡುವ ಸಂದರ್ಭದಲ್ಲಿ ನಾನೇನ್ ನೋಡ್ಬೇಕು ನಿನ್ ರೂಪನ ಅಂತ ಕೇಳಿದಾಗ ಏನಾಯ್ತು ಅಲ್ಲ, ಅದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಆಗ ನಾನನ್ನ ಕೈನ ಮರ ಮಾಡ್ಕೊಂಡು ನಾನ್ ಸುಮ್ನೆ ಪಾಸ್ ಆಗ್ತೀನಿ, ಒಂದು ಗಿಂಡಿಲಿ ನೀನು ನೋಡು ಅಂತ ಹೇಳುವಾಗ ದೇವ್ರು ತನ್ನ ಕೈನ ಮರೆ ಮಾಡ್ಕೊಂಡು ಗಿಂಡಿಯಿಂದ ನೋಡಿದ ತಕ್ಷಣ ಕಣ್ಣುಗಳು ಹೋಗ್ಬಿಡ್ತು. ಅಂದ್ರೆ ದೇವರ ಒಂದು ಶಕ್ತಿ, ಆತನ ಮಹಿಮೆ, ಆತನ ಪರಿಮೆ ಎಷ್ಟರ ಮಟ್ಟಿಗಿದೆ. ಬೆಳಕನ್ನ ನೋಡಕ್ ಆಗತ್ತಾ? ಖಂಡಿತ ನೋಡಕ್ ಆಗಲ್ಲ, ಕಣ್ಣೋಯ್ತು ಮತ್ತೆ ದೇವ್ರ ಕಣ್ಣು ಮೋಶೆ ಬರಂಗ. ಹೀಗೆ ಅಂತ ಪರಿಶುದ್ಧನಾದ ದೇವರಿಗೆ ನಾವು ಕೇವಲ ಸರ್ಪಗಳ ಮೂರ್ತಿಗಳ ಮೂಲಕ, ಪಕ್ಷಿಗಳ ಮೂಲಕ, ಸಾಧಾರಣ ಮನುಷ್ಯನ ಮೂಲಕ ನಾವು ದೇವರು ಅಂತ ಹೇಳ್ಕೊಂಡು ಅದನ್ನ ರೂಪಗಳನ್ನ ಮಾಡ್ಕೊಂಡು ನೋಡೋದು, ದೇವ್ರನ್ನ ನಾವು ಹೇಳಿದ್ರೆ ಎಂದಿಗೂ ನಿಮ್ಮನ್ನ ಸಹಿಸೋದಿಲ್ಲ ಅಂತ ಹೇಳ್ತಾನೆ. ಇವರ ಆ ದುರಾಲೋಚನೆ ಸರಿಯಾಗಿದೆ, ಅವ್ರ ಆಲೋಚನೆ ತಕ್ಕಂತೆ ನಾ ಏನ್ ಮಾಡ್ತೀನಿ, ಅವನ ನಾಶ ಮಾಡ್ತೀನಿ. ಇದು ಸತ್ಯವೇದ ದೇವರು ಹೇಳುವಂಥದ್ದು. ಅದಕ್ಕೋಸ್ಕರ ಅಸಹ್ಯವಾದದನ್ನು ನೀವು ಸೇವಿಸ್ತಿದ್ದೀರಿ, ಸತ್ಯ ದೇವರನ್ನು ಬಿಟ್ಟು ಅಸಹ್ಯವಾದನ್ನು ಸೇವಿಸೋದ್ರಿಂದ ಖಂಡಿತ ನಾಶನಕ್ಕೆ. ನಾವು ಕೂಡ ಅಷ್ಟೇನೆ, ಸತ್ಯ ದೇವ್ರನ್ನ ನಾವು ನಂಬಿದ್ದೇವೆ, ಇದು ನಮಗೆ ನಿಜಕ್ಕೂ ಇದರಂತ ಭಾಗ್ಯ ಆಗುದಿಲ್ಲ. ಈ ಸತ್ಯ ದೇವರನ್ನ ನಂಬಿರೋದ್ರಿಂದ, ಸೃಷ್ಟಿಕರ್ತನ ದೇವ್ರನ್ನ ನಂಬಿ ದೇವ್ರ ನಮ್ಮನ್ನ ಆರಿಸ್ಕೊಂಡಿದ್ದೀನಿ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನಾವೇನ್ ಮಾಡ್ಬೇಕು, ಅದೇ ರೀತಿ ಅನ್ಯರು ಆಚರಿಸುವಂತ ಆಚರಣೆಗಳನ್ನ ನಾವು ಮಾಡಬಾರ್ದು. ಅವ್ರು ಆಚರಿಸುವ ಆಚರಣೆಗಳನ್ನ ಮಾಡ್ಕೊಂಡು ನಾವೇನ್ ಮಾಡೋದು, ಅದು ಕೂಡ ವಿಗ್ರಹಾರಾಧನೆ ಆಗುತ್ತೆ. ಯೆರೆಮೀಯ 10 ನಾವು ಓದುವಾಗ ನೀವು ಓದಿಯಲ್ಲಿಂದ, ಅನ್ಯ ಜನಾಂಗಗಳ ನಿರ್ಜೀವ ದೇವರುಗಳಿಗೆ ನೀವು ಅಂಜಬೇಡಿರಿ, ಅದು ಒಳ್ಳೇದು ಮಾಡಕ್ಕಾಗಲ್ಲ, ಅದು ಕೆಟ್ಟದು ಮಾಡಕ್ಕಾಗಲ್ಲ ಅಂತ ಬರೆದ್ಬಿಟ್ಟಿದೆ. ಅದನ್ನು ಆರಿಸುವವರು ನಿರ್ಜೀವಿಗಳು, ಅವರು ಸಹ ಜೀವ ಇಲ್ದಿದವರು, ನೋಡಕ್ಕೆ ಇರ್ತಾರಷ್ಟೇ. ನಿಜವಾದ ಜೀವ ದೇವರು ಕೊಡೋದು ನಿತ್ಯ ಜೀವಕ್ಕೆ ಅವ್ರು ಬಾಧ್ಯರಾಗೋದಿಲ್ಲ, ಅರ್ಥವನ್ನು ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಅನ್ಯ ಜನರು ಆಚರಣೆ ಮಾಡ್ತಾರೆ, ಅವ್ರ ಮನೆ ಮೇಲೆ ಅದೇನೋ ಬಾಗಲೆಲ್ಲ ಬರ್ಕೋದು ಏನೇನೋ ಒಂದ್ ಮಾಡ್ತಾರೆ. ಇದೆಲ್ಲ ಮಾಡಿ ಅವ್ರ ಆಚರಣೆ ಒಂದೊಂದು ಮಾಡೋಗಳು ವಿಚಿತ್ರವಾದ ಆಚರಣೆ ಮಾಡೋ, ಕಾಯಿಗಳು ತೆಂಗ ಏನೋ ಒಂದು ದೇವ್ರ ಸೃಷ್ಟಿ ಮಾಡೋ ವಸ್ತುಗಳನ್ನ ತಗೊಂಡೋಗಿ ಕಾಯನ್ನು ತನ್ನ ರೀತಿ ಈ ಕಾಯಿಗಳನ್ನ ಹೊಡೆಯೋದು, ಇದೆಲ್ಲ ಹೊಡೆಯೋದು, ಇವೆಲ್ಲ ದೇವರು ಸಮರ್ಪಿಸುವಂತ ಹೋಮ ಅಲ್ವೇ ಅಲ್ಲ. ನಾವು ಅದಕ್ಕೋಸ್ಕರವಾಗಿ ದೇವ್ರನ್ನ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆತನ ಪ್ರಾರ್ಥಿಸಬೇಕು ಎಂಬುದು ನಮಗೆ ತಿಳಿದಿರಿದೆ. ಹೀಗಿರುವಾಗ ನಿಮಿತ್ತ ಕೃತ್ಯಗಳು ಮಾಡೋಕ್ಕಲ್ಲ. 14ನೇ ವಚನ, ತಿಳುವಳಿಕೆ ಇಲ್ಲದೆ ಪಶುಪ್ರಾಯ ಪ್ರಾಣಿಯ ಸ್ವಭಾವವನ್ನು ನಾವು ಮಾಡ್ಕೋಬಾರ್ದು. ತಿಳುವಳಿಕೆಯಲ್ಲಿ ಪಶು ಪ್ರಾಣಿಗಳ ತರ ನಾವು ಹೇಗೋ ಒಂದು ನಮ್ಗೆ ಕೊಟ್ಟಿರೋ ಸ್ವಾತಂತ್ರ್ಯನ ಇಷ್ಟ ಬಂದಾಗಿ ಉಪಯೋಗಿಸ್ಕೊಳ್ಳಕ್ ಸಾಧ್ಯವಿಲ್ಲ. ಅದು ಯಾರು ಉಪಯೋಗಿಸ್ಬೇಕು, ಸೃಷ್ಟಿಕರ್ತನ ದೇವ್ರನ್ನ ಮಹಿಮೆ ಪಡಿಸಿಕೊಳ್ಳೋಕ್ಕಾಗಿ ನಾವು ಆ ಸ್ವಾತಂತ್ರ್ಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ಪ್ರಾಣಿ ಸ್ವಭಾವಗಳು ಅಂದ್ರೆ ಆದಿಯಲ್ಲಿ ದೇವರ ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಶ್ವಾಸವನ್ನು ಊದಿದನು, ಮನುಷ್ಯನು ಬದುಕುವ ಪ್ರಾಣಿ ಆದನು. ನೋಡಿ, ಬದುಕುವ ಪ್ರಾಣಿ ಆದ್ರೆ ವಿನಃ ಅವನು ಆತ್ಮಸ್ವರೂಪಿ ಆದನು ಅಂತ ಬರೆಯಲ್ಪಟ್ಟಿಲ್ಲ. ಆತನ ಸ್ವರೂಪ ಅಲ್ಲಿತ್ತು, ಆದ್ರೂ ಕೂಡ ಅವನು ಏನಾಯ್ತದೆ, ಬದುಕುವ ಪ್ರಾಣಿ ಪ್ರಾಕೃತ ಶರೀರವಾಗಿ ಅವನು ಆ ತೋಟನ ಅವಲಂಬಿಸ್ಕೊಂಡಿದ್ದ ವಿನಃ ದೇವ್ರನ್ನ ಅವಲಂಬಿಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅವನಲ್ಲಿ ಒಟ್ಟ ಕಿಚ್ಚು, ಜಗಳ, ಕಚ್ಚಾಟ. 1ನೇ ಕೊರಿಂಥ 3:3 ನೋಡುವಾಗ ಜಗಳ, ಕಚ್ಚಾಟ, ಬಟ್ಟಕ್ಕೆ ಇವೆಲ್ಲ ಅವನಿಗೆ ಹುಟ್ಟುಕೊಳ್ತದೆ ಅಂತ ಇದೆ. ಅದು ದೇವರಿಗೆ ವಿರುದ್ಧವಾದದ್ದು, ಸೈತಾನ ಅದನ್ನ ಬಳಸ್ಕೊಳ್ತಾನೆ. 15ನೇ ವಚನ, ವ್ಯರ್ಥ ಅಸಹ್ಯವಾದ ಕೆಲಸ ದಂಡನೆಯಾಗುವ, ಅಳಿದು ಹೋಗುವುದು. ಅದಕ್ಕೋಸ್ಕರ ನೀವು ಏನ್ ಮಾಡ್ರಿ, ಅಂತ ಅಸಹ್ಯವಾದ ಕೆಲಸಗಳನ್ನ ನೀವು ಮಾಡಬಾರ್ದು ಅಂತ ಬರೆಯಲ್ಪಟ್ಟಿದೆ. ನಿಜ ದೇವರು ಯಾರು ಅಂತ ನೋಡುವಾಗ 10ನೇ ವಚನ ನೋಡುವಾಗ, ಕರ್ತನಾದರೂ ಸತ್ಯ ದೇವರು, ಸುಳ್ಳು ಆತನ ಮುಂದೆ ಸುಳಿಯುವುದೇ ಇಲ್ಲ. ಆತನು ಚೈತನ್ಯ ಸ್ವರೂಪನಾದ ದೇವರು, ಶಾಶ್ವತ ರಾಜನು ಆಗಿದ್ದಾನೆ, ನಿರಂತರ ಪ್ರಭು, ಶಾಶ್ವತ. ಯಾವ ವಾಕ್ಯ ಯಾವುದು ಪಾಸ್ಟ್ರೆ?
ವಾಕ್ಯ ಅದೇ 10ನೇ ವಚನ, ಯೆರೆಮೀಯ. ಆಗ ಆಗ ಶಾಶ್ವತ, ಆತನ ಚೈತನ್ಯ ಸ್ವರೂಪನಾದ ದೇವರು ಶಾಶ್ವತ ರಾಜನು ಆಗಿದ್ದಾನೆ. ಆತನು ಕೋಪಕ್ಕೆ ಭೂಲೋಕವು ನಡುಗುತ್ತದೆ. 11ನೇ ವಚನ ನೋಡುವಾಗ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ಆಗಿರುವಾಗ ಆತನ ದೇವರು ಆತನ ಸಮಸ್ತ ಸ್ಥಿತಿ ಆತನಿಗೆ ನಾವು ಎಂದಿಗೂ ಹೊಳಿದು ಹೋಗುವುದಿಲ್ಲ ಎಂದು ಹೇಳಿದೆ. ಯಾಕೆಂದರೆ ಕ್ರೀಸ್ತನೇ ಹೀಗೆ ದೇವರು ಶಾಶ್ವತವಾದ ದೇವರು, ಆತನು ನಿರಂತರ ಇರುವಂತ ಪ್ರಭು, ಆತನ ನಾಮಶೇಷವು ಎಂದು ಒಳೆದು ಹೋಗುವುದಿಲ್ಲ. ಹೀಗಿರುವಾಗ ಆತನ ಹೆಸರನ್ನ ಹೇಳ್ಕೊಂಡವರು ಕೂಡ ಯಾವಾಗ ನಿರಂತರವಾಗಿ ದೇವರ ಜೊತೆ ಜೀವಿಸ್ತಾರೆ ಅಂತ ನಾವು ನೋಡುವಂತರಾಗಿದೆ. ಈಗ ನಾವು ನೋಡುವ ಕೀರ್ತನೆ 115, 4, 5, 6, 7 ವಚನಗಳನ್ನು ನೋಡಿ. 8ನೇ ವಚನ ನೋಡ. ಇಲ್ಲಿ ವಿಗ್ರಹಗಳನ್ನು ಬೆಳ್ಳಿ ಬಂಗಾರಗಳೇ ಆಗಿದ್ದರು. ಈಗ ಲೋಹ, ಈಗ ಮಣ್ಣಿನಲ್ಲಿರುವಂತ ನೀವು ಏನ್ ಮಾಡಿ ಪೂಜಿಸಬೇಡಿ ಅಂತ ನೋಡ್ರಿ ವಚನ ಕಾಂಡ 20. ಅದೇ ರೀತಿಯಲ್ಲಿ ನೋಡುವಾಗ ಅಲ್ಲಿ ವಿಗ್ರಹಗಳು ಮಾಡುವಂತರು ಬೆಳ್ಳಿ ಬಂಗಾರದಿಂದ ಆಗಿದ್ದರೂ ಕೂಡ ಅದು ಮನುಷ್ಯನ ಕೈ ಕೆಲಸವಷ್ಟೇ. ಅದಕ್ಕೆ ಬೆಳ್ಳಿಲಿ ಮಾಡಿದಾನೆ, ಬಂಗಾರದಲ್ಲಿ ಮಾಡಿದಾನೆ, ದೊಡ್ಡ ದೇವರು, ಬಂಗಾರದ ದೇವರು, ಬೆಳ್ಳಿ ದೇವರು ಅಂತ ಹೇಳೋದಲ್ಲ. ಅದು ಕಬ್ಬಣ ಹೇಗೋ ಅದೇ ರೀತಿ, ಮಣ್ಣು ಹೇಗೋ ಅದೇ ರೀತಿ ಒಂದು ಲೋಹ ಅಷ್ಟೇ. ದೇವರ ದೃಷ್ಟಿಯಲ್ಲಿ ಎಲ್ಲ ಲೋಹಗಳೇ. ಹೀಗಿರುವಾಗ ನಾವು ಅದಕ್ಕೆ ಹೆಚ್ಚುಗಾರಿಕೆ ಕೊಡುವಂಥದ್ದು ಏನೂ ಇಲ್ಲ. ಅದಕ್ಕೋಸ್ಕರ ವಿಗ್ರಹದಲ್ಲಿ ಮಾಡಿದ ಬಂಗಾರಕ್ಕೆ ನಾವು ದೇವರು ಅಂತ ಹೇಳಕ್ಕಾಗಲ್ಲ, ಬೆಳ್ಳಿಗೂ ದೇವರು ಅಂತ ಹೇಳಕ್ಕಾಗಲ್ಲ. ಮನುಷ್ಯನ ಕೈ ಕೆಲಸ ಏನ್ ಮಾಡ್ತಾನೆ, ಅದಕ್ಕೆ ರೂಪನ ರೂಪಿಸಿ ಅದನ್ನೇನ್ ಮಾಡ್ತಾನೆ, ಅದನ್ನ ಅವನು ದೇವರು ಅಂತ ಹೇಳ್ತಾನೆ. ಅದೇ ಯೆರೆಮೀಯ 10 ನಾವು ನೋಡ್ಬೇಕಾದಲ್ಲಿ ಮರದ ಕಾಡಿಂದ ಒಂದು ಕಟ್ಟಿಗೆಯನ್ನ ತಗೊಂಡ್ಬಂದು ಕಟ್ಟಿಗೆಯನ್ನ ಕೆತ್ತಿ ಬಾಚಿಗಳಿಂದ ಕೆತ್ತಿ ಮೊಳೆಗಳನ್ನ ಹೊಡೆದು ಅಂಜು ಯಾವಾಗ ಈ ಒಂದು ಯಾವ್ದು ಸೌತೆಕಾಯಿ ತೋಟನ ಯಾವ್ದೋ ಒಂದು ತೋಟಕ್ಕೆ ಗಿಂದಿಗಳು ಬಂದು ತಿಂದಾಕ್ತವೆ ಅಂತ ಅದಕ್ಕೇನ್ ಮಾಡ್ತಾರೆ, ಒಂದ್ ಮಡಕೆನ ದಬಾಕ್ಬಿಟ್ಟು ಮನುಷ್ಯನ ತರ ಮಾಡ್ಬಿಟ್ಟು ಆ ಕಡೆ ಕೋಲ್ ಕಟ್ಬಿಟ್ಟು ಅದನ್ನೇ ನಿಲ್ಲಿಸ್ತಾರಲ್ಲ, ಆ ರೀತಿ ಒಂದು ಗೊಂಬೆಗೆ ಸಮಾನವಾದದ್ದು. ಚಿಂದಲ್ಲಿ ಮಾಡಿರ್ಲಿ, ಅದು ಯಾವ್ದ್ರಲ್ಲೇ ಮಾಡಿರ್ಲಿ, ಅದೇನಪ್ಪಾ ಅಂದ್ರೆ ಅದು ವಿಗ್ರಹಕ್ಕೆ ಸೇರಿಸಲ್ಪಟ್ಟಿದೆ. ಅದಕ್ಕೋಸ್ಕರ ಅದ್ ಮಾಡುದು. ಆ ರೀತಿಯಾದ ರೂಪಗಳನ್ನ ಮಾಡ್ಕೊಂಡು ನಾವು ದೇವರು ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ. ಬಾಯಿದ್ದರೂ ಅದು ಮಾತಾಡೋದಿಲ್ಲ, ಕಣ್ಣಿದ್ದರೂ ಅದು ನೋಡೋದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಅಂತ ಹೇಳಿ 115ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಈ ಕಣ್ಣಿದ್ರು ನೋಡೋದಿಲ್ಲ, ಕಿವಿದ್ರು, ಅದ ಅರ್ಥ ಏನು? ಅದಕ್ಕೆ ಜೀವವಿಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ಜೀವನೇ ಇಲ್ಲ, ಸತ್ತೋಗಿರೋ ಒಂದು ವಸ್ತು. ಹೀಗಿರುವಾಗ ಅದಕ್ಕೆ ಜೀವ ಇಲ್ಮೇಲೆ ಅದರಿಂದ ನೀವು ದೇವರು ಅಂತ ಹೇಳಿದ್ರಿ. ದೇವರು ಅಂದ್ರೆ ಆತ್ಮ ಸ್ವರೂಪನು. ನಾವಿವತ್ತು ದೇವ್ರ ಆರಾಧನೆ ಮಾಡ್ತಾ ಇರೋದು ನಾವು ಒಂದು ಜೀವವಿಲ್ಲದ ಬೊಂಬೆ. ಅಲ್ಲಿಗೆ ದೇವರು ನಮ್ಮನ್ನ ಉಸಿರು, ದೇವರ ಆದಿಕಾಂಡ 2:7 ದೇವರು ತನ್ನ ಶ್ವಾಸವನ್ನು ನಮ್ಗೆ ಬೂದಿದಾಗ ಅದಾಗ ಬದುಕುವ ಪ್ರಾಣಿ ಆಗಿದ್ದೇವೆ. ಈಗ ಜೀವ ನಮ್ಗಿದೆ. ಅದಕ್ಕೋಸ್ಕರ ಯಾವ ಜೀವ ದೇವರ ಸ್ವತ್ತು ನಮ್ಮರಿಂದ ದೇವ್ರಿಗೂ ನಮಗೂ ನಿರಂತರವಾದ ಸಂಬಂಧ ಇದೆ. ಅದಕ್ಕೆ ಹೇಳ್ತಾರೆ, ನನ್ನ ಸಂಬಂಧ ನಿಮ್ಗೆ ಯಾವಾಗಲೂ ಇರ್ಬೇಕಾದ್ರೆ ನೀವೇನ್ ಮಾಡಿ, ನಿಮ್ಮ ಆತ್ಮನ ಉಳಿಸ್ಕೋಬೇಕಾದ್ರೆ ನೀವು ನನ್ನಲ್ಲಿ ನೆಲೆಗೊಳ್ಳಿರಿ ಅಂತ ದೇವ್ರು ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ನಾವು ವಿಗ್ರಹಾರಾಧನೆಗಳನ್ನ ನಾವು ಖಂಡಿತವಾಗಿಯೂ ಮಾಡಬಾರ್ದು. ದೇವರು ಅಂತ ನಂಬಬಾರ್ದು. ಇವುಗಳು ಮಾಡುವವನು, ಅದನ್ನ ನಂಬುವವನು ಅವುಗಳಂತಾನೆ ನಿರ್ಜೀವಿ. ಅವನಿಗೆ ಯಾವ ನಿರೀಕ್ಷೆನೂ ಕೂಡ ಇಲ್ಲ, ಆ ರೀತಿ ಜೀವಿಸ್ತಾನೆ ಅಂತ ನಾನು. ನಿರ್ಜೀವ ವಸ್ತುಗಳೆಂದರೆ ಜೀವವಿಲ್ಲದ ಜಡ ವಸ್ತುಗಳು. ಇವು ಉದಾಹರಣೆ ಬೊಂಬೆಗಳು, ಲೋಹಗಳು, ಇವೆಲ್ಲ ಏನಾಗುತ್ತೆ, ಒಂದ್ ಕಡೆ ಇಟ್ಟರೆ ಅಲ್ಲೇ ಇರ್ತದೆ. ಅದನ್ನ ಇಲ್ಲಿ ದಾವೀದನು ಹೇಳ್ತಾನೆ, ನೀವು ಮಾಡ್ಬಿಡ್ರಿ, ಅವು ದೇವರಲ್ಲ. ನಿರ್ಜೀವ ವಸ್ತುಗಳನ್ನು ನಿರೀಕ್ಷೆ ಇಡದೆ ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ ಅಂತ ಹೇಳ್ತಾನೆ. 118, 5, 6, 7, 8, 9 ಇಕ್ಕಟ್ಟಲ್ಲಿ ಕರ್ತನಿಗೆ ಮೊರೆ ಇಡಿರಿ, ಸದುತ್ತರವನ್ನು ನೀಡಿ ರಕ್ಷಿಸುವರು. ಗೊಂಬೆಗಳನ್ನ ರಕ್ಷಿಸೋದ್ರ ಕೊಡ್ತದ, ವಿಗ್ರಹಗಳನ್ನ ಸದುತ್ತರ ಕೊಡ್ತದ? ಅದ್ರ ಮುಂದೆ ಹೋಗಿ ಬೆಳ್ಕೊಂಡು ಹುಚ್ಚದನ. ಅದನ್ನ ನಿರ್ಜೀವ ವಸ್ತು, ಅದ್ರ ಮುಂದೆ ಏನ್ ಕೇಳ್ಕೊಂಡ್ರು ನಮ್ಗೆ ಅದರಿಂದ ಏನು ಸಿಗೋದಿಲ್ಲ. ಅನೇಕರು ಸಿಕ್ತು ಅಂತ ನಂಬ್ಕೊಂಡು ಹೋಯ್ತಾರೆ ಅಷ್ಟೇನೆ ವಿನಃ ನಂಬಿಕೆ ಆದ ಮೇಲೆ ಅವ್ರಿಗೇನು ಸ್ವಲ್ಪ ಸ್ವಾಮಿ ಹೇಳಿದ್ರೆ, ನೀವು ನಂಬಿದಂತೆ ನಿಮ್ಗೆ ಆಗ್ಲಿ ಅಂತ. ಅವ್ರೇ ಮಾಡ್ತಾರೆ, ಒಂದ್ ಮರ ಸುತ್ತ ಬಿಡ್ತಾನೆ. ಈ ಮರ ಸುತ್ತಿದ್ರೆ ನಿಮ್ಗೆ ಒಳ್ಳೆ ಕೆಲಸ ಆಗುತ್ತಪ್ಪ ಅಂತ ಸುತ್ಕೊಂಡು ಹೋಯ್ತಾ ಇರ್ತಾನೆ. ಒಂದ್ ದಿವಸ ಒಳ್ಳೇದಾಗ್ಬಿಟ್ರೆ ನೋಡ್ತಾ ಈ ಮರ ಒಳ್ಳೆ ಮಾಡ್ತಾ ಇದೇ ದೇವ್ರು ಅಂತ ಹೇಳ್ತಾರೆ. ಇಂಥ ಒಂದು ರೀತಿಯಾದ ಒಂದು ನಂಬಿಕೆಗಳು ನಿಜಕ್ಕೂ ಅದು ಅಸಹ್ಯವಾದದ್ದು, ಅದು ದೇವರಿಗೆ ಸಲ್ಲದ್ದಲ್ಲ. ಹೀಗಿರುವಾಗ ಇಕ್ಕಟ್ಟಲ್ಲಿ ಕರ್ತನಿಗೆ ಮೊರೆ ಇಡಿರಿ, ಸೋತ್ತರ ನೀಡಿ ರಕ್ಷಿಸುವನು. ಕರ್ತನೇ ನಮ್ಮ ಸಹಾಯಕನು ಎಂಬುದು ಮಣಿಪಾಲು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮನುಷ್ಯರಲ್ಲಿ ಭರವಸೆ ಬಿಡ್ಬೇಡ್ರಿ. ಅವನು ಇರ್ತಾನೆ, ನಾಳೆ ಸತ್ತೋಯ್ತಾನೆ. ಅವನು ಅದೇನ ಇವನಿದ್ದಾನೆ, ಅಂತವನಿದ್ದಾನೆ, ಇಂಥ ಪ್ರಭಾವಶಾಲಿಗಳಾದ ಪ್ರಭುಗಳಿದ್ರು ಕೂಡ ಅವ್ರದ್ದು ಅಷ್ಟೇ ಕಥೆಗಳು. ಅವ್ರು ನಿರಂತರವಾಗಿ ಜೀವಿಸೋರಲ್ಲ, ಅವ್ರಿಗೆ ಯಾವ ಶಕ್ತಿ ಇಲ್ಲ. ನನ್ನಿಂದ ಸೃಷ್ಟಿಯಾದವರು ಆಗಿರುವಾಗ ನಾನು ಅವ್ರಿಗೆ ಕೊಟ್ಟಿರುವ ಅಧಿಕಾರಿಗಳು, ಪ್ರಭುತ್ವ ಎಲ್ಲ ನಾನು ಕೊಟ್ಟಿರೋದು. ಈಗಿರುವಾಗ ನೀವು ಅವ್ರನ್ನೇ ದೇವ್ರ ಅಂತ ನೀವು ನಂಬೇಡಿ, ಅವ್ರ ಆಶ್ರಯ ಪಡ್ಕೋಬೇಡಿ. ಇದೆಲ್ಲನೂ ಕೊಡ್ತಾ ಇರೋದು ನಾನು. ಅದಕ್ಕೆ ಪ್ರಭುಗಳಲ್ಲಿ ನೀವು ಭರವಸೆ ಬಿಡೋದಕ್ಕಿಂತ ಕರ್ತನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದಾಗಿದೆ. ನಾವೇನ್ ಮಾಡೋ, ಕರ್ತನನ್ನು ಆಶ್ರಯಿಸಿಕೊಳ್ಬೇಕು, ಅದು ಒಳ್ಳೇದು.
ನಾವು ಕರ್ತನ ಆಸೆ ಹೇಳ್ಬಿಟ್ಟು ಮನುಷ್ಯನ್ ಗೊತ್ತು ಇವನ್ ಗೊತ್ತು ಅವನಿದ್ದಾನೆ ಇವ್ರು ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾದ ನಮ್ದು ದಾರಿಯಾಗಿದೆ. ದೇವರನ್ನ ನಾವು ಅಲ್ಲಗಳೆಯುವಂತಾಗಿದೆ. ನಿರ್ಜೀವ ವಸ್ತುಗಳಾದ ಮತ್ತೊಂದು 2ನೇ ಭಾಗ ನಾವು ಬರುವಾಗ ಇಲ್ಲಿ ನಿರ್ಜೀವವಾದ ವಸ್ತುಗಳು ಯಾವುದು ನೋಡುವಾಗ ನಿರ್ಜೀವ ವಸ್ತುಗಳಾದ ಆಭರಣ. ಈ ಆಭರಣಗಳು ನಿಮ್ಮನ್ನು ರಕ್ಷಿಸಲಾರವು. ವಿಗ್ರಹಾರಾಧನೆಗೆ ಇದು ಕೂಡ ಸಮಾನವಾಗಿದೆ. 2ನೇ ಅರಸು 9:7-8-33 ಯೆಹೋಷಾಫಾಟನ ಮಗನಾದ ಯೇಹುವು ಅವನ ಎಲೀಷನ ಕಾಲದಲ್ಲಿ ಅಹಾಬನು ಮತ್ತು ಇಜಬೇಲಲ್ಲ ಅವರ ಕೃತ್ಯಗಳು ಗೊತ್ತು. ಅವ್ರು ಯಾವ ರೀತಿ ರಾಜ್ಯಭಾರ ಆದ್ರು, ಎಷ್ಟು ಈ ವಿಗ್ರಹಾರಾಧನೆಗಳಿಂದ ಜನರನ್ನ ದಾರಿ ತಪ್ಪಿಸಿದ್ರು, ಮಾಟ ಮಂತ್ರಗಳು ಇವೆಲ್ಲ ಕಾಲೇಜಿನ ಇಜಬೇಳಲು ಅವ್ರು ಶುರು ಮಾಡ್ಬಿಟ್ಟಿದ್ರು. ದೇವ್ರ ಕೋಪ ತುಂಬಾ ಇತ್ತು ಅವ್ರ ಮೇಲೆ ನಾನು ನೋಡ್ಸಲಾಗಿದೆ. ಹೀಗಿರುವಾಗ ಎಲೀಷನ್ ಹೇಳ್ತಾನೆ, ಈ ಪ್ರವಾದಿಯಾದ ಎಲೀಷನು ಈ ಯೆಹೋಷಾಫಾಟನ ಮಗನಾದ ಯೇಹುವಿಗೆ ಅಹಾಬನ ಮನೆಯವರನ್ನೆಲ್ಲ ನೀನು ಕೊಂದು ಅಂತ ಅಹಾಬನ ಮನೆಯನ್ನ ಕೊಲ್ಲುವುದಕ್ಕೆ ಅವನು ಅಪ್ಪಣೆ ಕೊಡ್ತಾನೆ. ಅವನೇನ್ ಮಾಡ್ತಾನೆ, ಅಹಾಬನ ಮನೆಯವರೆಲ್ಲ ಕೊಲ್ಲುವುದಕ್ಕೆ ಅವನು ಹೊಂಟಾಗ ಇಸ್ರಾಯೇಲರಿಗೆ ಬರುವ ಸುದ್ದಿಯನ್ನು ಇಜಬೇಲಳು ಹೇಳ್ತಾರೆ. ಇದೇನಪ್ಪ ಈ ರೀತಿ ನಮ್ಮನ್ನೆಲ್ಲ ಕೊಲ್ಲುವಂತ ಒಂದು ಸ್ಥಿತಿ ಬಂದಿದೆ ಅಂತ ಹೇಳೋಳು ಗೊತ್ತಾಗಿ ಅವಳು ಮಾಗಡಿ ಮೇಲೆ ನಿಂತಿರ್ತಾಳೆ. ಸುದ್ದಿನ ಕೇಳಿ ಇಜಬೇಲಳು ಇದು ತಿಳಿದು ಅವಳೇನ್ ಮಾಡ್ತಾಳೆ, ಹೇಗಾದ್ರೂ ಮಾಡಿ ಇವನಿಂದ ನಾನು ರಕ್ಷಿಸ್ಕೊಳ್ಬೇಕು, ನನ್ನ ಬಿಡೋದಿಲ್ಲ, ನನ್ನ ಕೊಂದಾಗ್ತಾನೆ ಇವನು ಅಂತ ಹೇಳ್ಬಿಟ್ಟು ಅವ್ನು ಕುದುರೆ ಮೇಲೆ ಬರೋ ಸಂದರ್ಭದಲ್ಲಿ ಇವಳು ಮಾಗಡಿ ಮೇಲೆ ನಿಂತ್ಕೊಂಡು ಕಣ್ಣಿಗೆ ಎಂಥದ್ದು ಕಾಡಿಗೆ, ಕೈಗೆ ಬಳೆಗಳು, ಹಾಗೆ ಆಕರ್ಷಣೆ ಬರುವಂತಹ ಎಲ್ಲಾ ರೀತಿಯಾದ ಆಭರಣಗಳು, ಅದಕ್ಕೆ ಬೇಕಾದ ಲೇಪನಗಳು ಎಲ್ಲವನ್ನು ಹಾಕೊಂಡು ಏನ್ ಮಾಡ್ತಾಳೆ, ಆಭರಣಗಳ ಮೈ ತುಂಬ ತುಂಬಿಕೊಂಡು ಏನ್ ಮಾಡ್ತಾಳೆ, ಆಗ ಎದುರಾಗಿ ಆತನ ಎದುರಾಗಿ ಮೇಲಿಂದ ನಿಂತ್ಕೋತಾಳೆ. ಆತನ ಎದುರು ಕಾಣಿಸಿಕೊಂಡಳು. ಆಗ ಆಕೆ ಅಲಂಕಾರ ಆಕೆಯನ್ನು ರಕ್ಷಿಸುತ್ತೆ. ಖಂಡಿತವಾಗಿ ಅವನನ್ನ ಮೋಹಿಸಿ ಅವನನ್ನು ಕೊಲ್ಲೋದು ಬಿಡ್ತಾನೆ ಅನ್ನೋ ಮನೋಭಾವನೆ ಆಕೆ ಬಂತು. ಆದ್ರೆ ಅವನೇನ್ ಮಾಡ್ತಾನೆ, ಕೆಳಗೆ ನಿಂತ್ಕೊಂಡು ಯಾರಿದ್ರೆ ನನ್ನ ಕಡೆ ಮೇಲೆ ಅಂತ ಹೇಳಿದಾಗ ಆಗ ಏನ್ ಮಾಡ್ತಾರೆ, ಅಲ್ಲಿದ್ದವರೆಲ್ಲ ಸೇರಿ ಆಕೆ ನಮ್ಮ ಮೇಲೆ ದಪ್ಪಿಟ್ಟು ಕೆಳಗೆ ಬಿದ್ದು ಅವಳ ಹೊಟ್ಟೆ ಹೊಡೆದು ಸತ್ತು ಹೋಗ್ತಾಳೆ. ಅಂದ್ರೆ ಆಭರಣಗಳಾಗಲಿ, ಕೆಲವರು ಹೇಳ್ತಾರೆ, ಏನಪ್ಪ ನೀನ್ ಉಂಗುರ ಹಾಕೊಂಡಿದ್ಯಾ, ಕಷ್ಟಕ್ಕೆ ಬೇಕಾಗ್ತದೆ, ಏನ್ ಕಷ್ಟಕ್ಕೆ ಬೇಕಾಗುತ್ತೆ, ನೀನು ದೇವರ ನಂಬಯ್ಯ, ಕಷ್ಟನೇ ನಿನಗೆ ಬರೋದಿಲ್ವಲ್ಲ, ಉಂಗುರ ಏನ್ ನಿನ್ನ ಕಷ್ಟನ ಕಾಪಾಡ್ತದ. ಅನೇಕರು ಒಂಥರ ತಪ್ಪಾದ ಅಭಿಪ್ರಾಯದಲ್ಲಿ ಮಾತಾಡೋರು ಇದ್ದಾರೆ. ಯಾಕಂದ್ರೆ ಹಂಗಂದ್ರೆ ಏನಕ್ಕೆ ಹಂಗೆ ಕಷ್ಟ ಕೊಡ್ತಾನೆ, ಅಸ್ಮಾನ್ ಕಷ್ಟ ಬಂದಾಗ ಗಿರ್ವಿ ಇಡಕ್ಕೆ ಅಂತ. ಈ ರೀತಿಯಾದ ಅವ್ರು ಕೊಡುವಂತ ಒಂದು ಇದೆಯಲ್ಲ, ಅದು ಬಹಳ ಕೀಳು ಮಟ್ಟದ ಒಂದು ಹೇಳಿಕೆ. ಯಾಕೆಂದ್ರೆ ನಮ್ಮ ರಕ್ಷಿಸುವುದು ದೇವರಲ್ದೇನೆ ಅವ್ನು ಯಾಕೆ ಕಷ್ಟ ಬಂತು, ದೇವ್ರನ್ನ ಆತಕೊಳ್ಳೋದಿರಕ್ಕೆ ಕಷ್ಟ ಬಂತಲ್ವಾ. ಅದಕ್ಕೋಸ್ಕರವಾಗಿ ನಾವು ವಸ್ತುಗಳ ಮೇಲೆ ನಿರೀಕ್ಷೆ ಇಟ್ಟು ನಾವು ಜೀವಿಸೋದಾದ್ರೆ ಖಂಡಿತ ನಮಗೆ ದೇವರಿಂದ ರಕ್ಷಣೆ ಸಿಗೋದಿಲ್ಲ. ನಮ್ಮ ನಿರೀಕ್ಷೆ ಏನಿದ್ರು ಹುಸಿಯಾಗುತ್ತೆ. ಅದಕ್ಕೆ ಆಭರಣ ಧರಿಸಿಕೊಂಡು ಆತನ ಎದುರಿಗೆ ಆಕೆ ನಿಂತ್ಕೊಂಡಳು. ಆಕೆ ಅಲ್ಲಿಂದ ದೊಬ್ಬಲ್ಪಟ್ಟು ನಾಶವಾದ್ಲು, ಸತ್ತೋದ್ಲು, ರಕ್ಷಣೆ ಸಿಕ್ಕಿಲ್ಲ. ಯಾಕೆ ರಕ್ಷಣೆ ಸಿಕ್ಕಿಲ್ಲ? ಅದಕ್ಕೆ ಅನೇಕರು ಸ್ತ್ರೀಯರು ಕೂಡ ಆಕರ್ಷಣೆಯಿಂದ ಅನೇಕರ ದಾರಿ ತಪ್ಪಿಸೋ ಕೆಲಸನ ಮಾಡ್ತಾರೆ. ಅದು ಸೈತಾನನ ಮಕ್ಕಳು ಮಾತ್ರ ಅನ್ವಯ ಆಗ್ಬೋದು, ಅದು ದೇವರ ನಂಬಿದ ಮಕ್ಕಳಿಗೆ ಅದು ವಿರುದ್ಧವಾಗಿದೆ ಅಂತ ತಿಳ್ಕೋದು. ಯೆಶಾಯ 3:16-23 ಚಿಯೋನ್ ಹೆಂಗಸರು ಯಾವ ರೀತಿ ಇದ್ರು ಅಂತ ನಾವು ನೋಡುವಾಗ, ಕ್ರೈಸ್ತರು ಈಗ ಹೆಂಗಸರುಗಳು, ಈಗಲೂ ಕ್ರೈಸ್ತರಲ್ಲಿ ಹೆಂಗಸರುಗಳು ಇರ್ತಾರೆ. ದೇವಾಲಯಕ್ಕೆ ಬರ್ಬೇಕಾದ್ರೆ ಏನ್ ತಪ್ಪು ತಿಳ್ಕೊಬಾರ್ದು. ಹೆಂಗಸರುಗಳು ವಾಸ್ತವವಾಗಿ ನಡೆಯುವಂತ ವಿಷಯ ಹೇಳ್ತಾ ಇದ್ದೀನಿ. ಅವರ ನಡೆನುಡಿಗಳು, ಅವ್ರು ಹಾಕುವಂತ ಡ್ರೆಸ್ ಇದೆಯಲ್ಲ, ಅವೆಲ್ಲ ನೋಡುವಾಗ ಏನಾಗುತ್ತೆ ಅಂದ್ರೆ ಅವು ಒಂದು ರೀತಿಯಾದ ಬೇರೆ ರೀತಿಯಾದ ಮನಸ್ಸಿಗೆ ಒಂದು ರೀತಿ ಮುಜುಗರ ತರುವಂತಹ ಡ್ರೆಸ್ಗಳು ಹಾಕೊಳ್ಳೋದನ್ನ ನೋಡ್ತೇವೆ. ಇವು ದೇವಾಲಯಕ್ಕೆ ದೇವ್ರನ್ನ ಆರಿಸುವುದಕ್ಕೆ ಬರುವಾಗ ನಾವು ಆರಿಸಿ ಬರೋದು ತಪ್ಪೆ. ಅದು ಬರೆಯಲ್ಪಟ್ಟಿದೆ ವಿಮೋಚನಾ ಕಾಂಡದಲ್ಲಿ, ಗಂಡಸರು ಹೆಂಗಸರು ಡ್ರೆಸ್ ಹಾಕಬಾರ್ದು, ಗಂಡಸರು ಡ್ರೆಸ್ ಹಾಕಬಾರ್ದು, ದೇವರಿಗೆ ಅದು ಹೇಗೆ ಕೃತ್ಯವಾಗಿದೆ ಅಂತ ಬರೆಯಲ್ಪಟ್ಟಿದೆ. ಈಗಿರುವಾಗ ಧರ್ಮೋಪದೇಶಕಾಂಡ 23 ಈಗಿರುವಾಗ ಒಯ್ಯಾರೆ ಉಳ್ಳವರಾಗಿ ಕತ್ತು ತೂಗುತ್ತಾ, ಅಂದ್ರೆ ಕತ್ತಿಗೆ ಅದು ಇದು ಹಾಕೊಂಡು, ಏನು ಕತ್ತಿಗೆ ಒಂದಷ್ಟು ಚಿನ್ನ ಏನೋ ಒಂದು ಹಾಕೊಂಡು ಅವರು ಕತ್ತುಗಳನ್ನ ತೂಗುತ್ತಾ, ಹಿಂಗ್ ಅಳ್ಳಾಡ್ಸ್ಕೊಂಡು ಕತ್ತುಗಳನ್ನ ಆಡಿಸ್ಕೊಂಡು ಕಡೆಗಣ್ಣನ್ನು ಹಾಕೋತಾ, ಆ ಕಡೆ ಈ ಕಡೆ ನೋಡ್ತಾ, ಅವ್ರು ನೋಡ್ತಾ ಇದಾರ, ಇವ್ರು ನೋಡ್ತಾ ಇದಾರೆ, ನನ್ನ ವಯ್ಯಾರನ್ನ ಯಾರು ನೋಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಕುಲುಕಿ ಹೆಜ್ಜೆ ನೀಡುತ್ತಾ, ಕಾಲು ಗೆಜ್ಜೆ ಜಳ ಪಡಿಸುತ್ತಾ ನಡೆಯುವ ರಾಧ ಅವರಿಂದ ಕರ್ತನು ದೇವರು ಅವರ ನಡು ನತ್ತಿಯವರೆಗೆ ಹುಣ್ಣಿನಿಂದ ಬಾಧಿಸಿ ಅವರ ಅವಮಾನವನ್ನು ಬಯಲಿಗೆ ತರುವನು. ಯಾಕೆ ದೇವರಿಗೆ ಇಷ್ಟು ಶೋಭ ಬರುತ್ತೆ ಅಂದ್ರೆ, ಹಾಗಾದ್ರೆ ಚೆನ್ನಾಗಿರಬಾರ್ದು ಅನ್ನೋ ಲೆಕ್ಕ. ಅವರು ಆ ರೀತಿಯಾದ ಆಭರಣ ಹಾಕೊಂಡಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಕೆಟ್ಟ ಆಲೋಚನೆಯಿಂದ ಇರ್ತಾರೆ ವಿನಃ ಮತ್ತೊಬ್ಬರಿಗಿಂತ ನಾನೇ ಶ್ರೇಷ್ಠ, ನಾನೇ ಗ್ರೇಟ್ ಒಂದ್ ರೀತಿ ಒಂದು ಮನೋಭಾವನೆಯವ್ರಲ್ಲಿ ಬರೋದ್ರಿಂದ ದೇವರ ಕೋಪಕ್ಕೆ ಅವ್ರು ಗುರಿ ಆಗ್ತಾರೆ. ಅದಕ್ಕೆ ದೇವರ ಹೇಳ್ತಾನೆ, ನಡುನತ್ತಿಯಿಂದ ಅವ್ರಿಗೆ ಏನ್ ಮಾಡ್ತೀನಿ, ಉಣ್ತಾರಷ್ಟು ಶಕ್ತಿ ನನಗೆ ತಾಕತ್ತಿದೆ, ಸ್ವಲ್ಪ ನೀವು ದೀನ ಭಾವತೆಯಿಂದ ನಡೀರಿ,
ನಿಮ್ಮ ಅಹಂಕಾರ ನಿಮ್ನೆಲ್ಲ ಬಿಟ್ಬಿಡಿ ಅನ್ನೋ ಲೆಕ್ಕದಲ್ಲಿ ಹೇಳುವಂತ ಮಾತಾಗಿದೆ. ಅದಕ್ಕೋಸ್ಕರ ನಾವ್ ನೋಡ್ಬೇಕು, ದೀನತೆಯಿಂದ ನಾವು ನಡಿಬೇಕು. ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ರೆ ಎಲ್ಲ ಅವನೇ. ಈಗ ಈ ಒಡವೆಗಳು ವೈಡವೆಗಳು ಎಲ್ಲ ದೇವ್ರಿಗೆ ಹಾಕಬೇಕಾದ್ರೆ ದೇವ್ರ ಸೃಷ್ಟಿ ಮಾಡಲ್ಲ ಅವಲೇ ಕಳಿಸ್ಬಿಡೋನು ಅಲ್ವಾ. ಹಾಗೆ ಇವೆಲ್ಲ ನಮ್ಮ ಮಾಡುವಂತ ಕೃತ್ಯಗಳು, ಅದಕ್ಕೆ ನೀವು ಹಾಕಬೇಡಿ ಅಂತ. ತನಗೆ ಸಲ್ಲಬೇಕಾದ ಗೌರವವನ್ನು ನಾವೇನು ಮಾಡಿ ನಿರ್ಜೀವ ವಸ್ತುಗಳಿಗೆ ಸಲ್ಲಿಸುವುದಾದರೆ ಆತನ ಕೋಪಕ್ಕೆ ಕಾರಣವಾಗ್ತೀರಿ ಅಂತ ಬರೆಯಲ್ಪಟ್ಟಿದೆ. ಯಾಕೆ ಚಿನ್ನ ಧರಿಸಬಾರ್ದು? ಏನ್ ತಪ್ಪ? ವಿಮೋಚನ ಕಾಂಡ 32, 31 ಓದ್ಕೊಳ್ಳಿ ನೀವು. ಅಯ್ಯಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತಾನೆ ಅಂದ್ರೆ, ಅದು ಹಿಂದೆ ನಿಲ್ಲಗತ್ತೆ. ಈತನು ಸೀನಾಯಿ ಬೆಟ್ಟದ ಮೇಲೆ ಯಾರು ಮೋಶೆ ಹೋಗಿ 10 ಆಜ್ಞೆಗಳನ್ನು ತರುವ ಸಂದರ್ಭದಲ್ಲಿ ಇವ್ರು ಕೆಳಗೇನ್ ಮಾಡ್ತಾರೆ, ಅರೋನ್ಗೆ ದೇವ್ರೆಲ್ಲ ಒಂದ ಗೊತ್ತಿಲ್ಲ, ಅವನೇನಾದ್ನ ನಮಗ್ ಗೊತ್ತಿಲ್ಲ, ದೇವ್ರು ಮಾಡ್ಕೊಂಡು ಅಂತ ಕೇಳಿದಾಗ ಅವ್ರೇನ್ ಮಾಡ್ತಾರೆ, ಇರೋ ಚಿನ್ನ ಬಣ್ಣಗಳೆಲ್ಲ ಮೂಗ್ ಹಾಕೊಂಡು ಕಿವಿ ಹಾಕೊಂಡ್ರೆ ಎಲ್ಲ ಆಗಿ ಕಿತ್ತು 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 ಏನ್ ಮಾಡ್ತಾರೆ, ಅರೋನ್ ಕೈಲಿ ಕೊಡ್ತಾರೆ. ಏನ್ ಅಷ್ಟು ಆಸಕ್ತಿಯಿಂದ ಕೊಡ್ತಾನೆ ದೇವ್ರು ಮಾಡ್ಕೊಡು ಅಂತ. ಆಗ ಅವನು ದೇವ್ರು ಅದಕ್ಕೆ ಏನ್ ಮಾಡ್ತಾನೆ, ಒಂದು ಕರುವನ ರೂಪನ ರೂಪಿಸಿ ಅವನು ಕೊಡ್ತಾನೆ. ಅವ್ರು ಅದ್ ಹಿಡ್ಕೊಂಡ್ ತಗೊಂಡು ಒಬ್ಬನ ಎದ್ಕೊಂಡು ಕುಪ್ಪುರ್ಸಿ ಕುಡಿದು ಏನೆಲ್ಲ ಇದೇ ದೇವ್ರ ಅಂತ ಕುಣಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೋಶ ಆ ಕಡೆಯಿಂದ ಬರ್ತಾನೆ. ಮನ್ನೋರು ತುಂಬಾ ಬೇಜಾರಾಗುತ್ತದೆ. ಆಗ ಅವನು ತಂದಿದ್ದಂತ ಆ ಒಂದು ಯೇಸು ಪರಿಶುದ್ಧವಾದ ಕೈಯಿಂದ ಬರೆದಂತ ಆ ಒಂದು ಆಜ್ಞೆಯ ಒಂದು ಇದನ್ನ ಶಿಲಾಸನ ಒಡೆದು ಹಾಕ್ಬಿಡ್ತಾನೆ ಅಂತ ಅವ್ರ ಮೇಲೆ ಬಿದ್ದು ಎಲ್ಲ ನಾಶ ಆಯ್ತಾನೆ ಅಂತ ನೋಡ್ತೀವಿ. ಹೀಗಿರುವಾಗ ಅವರ ಪಾಪವನ್ನು ಕ್ಷಮಿಸಿ ಆಗ ನೆಕ್ಸ್ಟ್ ಏನ್ ಮಾಡ್ತಾನೆ, ಅವ್ರ ದೇವ್ರು ತುಂಬಾ ಕೋಪಿಸ್ಕೊತಾನೆ. ಇವ್ರು ಇರಲ್ಲ, ನಾನು ಒಂದ್ ವೇಳೆ ನಿಮ್ ಮಧ್ಯೆ ಪ್ರವೇಶ ಮಾಡಿದ್ರೆ ನೀವ್ ಏನಾಗ್ತದೆ ಗೊತ್ತಾ, ಎಲ್ಲ ಸರ್ವನಾಶ ಆಗ್ಬಿಡ್ತೀರಾ, ಗೊತ್ತಾಯ್ತಾ ಅಂತ ದೇವ್ರ ಕೋಪದಿಂದ ಮಾತಾಡುವಾಗ ಮೋಸ ಹೇಳ್ತಾನೆ, ಅಯ್ಯೋ ದೇವ್ರೆ, ಇವ್ರೇನೋ ತಿಳಿದೇ ತಪ್ಪು ಮಾಡ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಪ್ಪ. ನೀನು ನನ್ನನ್ನ ಜೀವಬಾಧೆ ಪಟ್ಟಿಲಿ ಸೇರಿಸಿದೀಯಲ್ವಾ, ನನ್ ಜೀವಬಾಧರ ಪಟ್ಟಿಯಿಂದ ನಾನು ಹೆಸರು ಬೇಕಾದ್ರೆ ಸಾಲಾಕ್ಬಿಡು ಸ್ವಾಮಿ, ಇವ್ರನ್ನ ಮಾತ್ರ ನೀನು ನಾಶ ಮಾಡ್ಬೇಡ. ಎಂತ ಒಳ್ಳೆ ಒಂದು ಲೀಡರ್ ಅಲ್ವಾ. ಆ ರೀತಿ ಯಾರು ಕೇಳ್ಕೊತಾರ ನೋಡಿ, ಅವ್ನ ಮೋಸ ಕೇಳ್ಕೊತಾನೆ, ಹೆಂಗಾದ್ರೂ ಮಾಡಿ ಏನಾರು ಮಾಡಿ ಸ್ವಾಮಿ ನೀನು ಇವ್ರನ್ನ ಉಳಿಸ್ಲೇಬೇಕು, ಇವ್ರು ಕ್ಷಮಿಸ್ಲೇಬೇಕು ಅಂತ ಅವ್ರು ಕೇಳ್ಕೊಳ್ಳುವಾಗ ಅವ್ರೇನ್ ಮಾಡ್ತಾನೆ, ದೇವ್ರು ಆಯ್ತು ಅಂತ ಕ್ಷಮಿಸ್ತಾನೆ. ಆದ್ರೆ ಒಂದು ಕಂಡೀಷನ್ 33ನೇ ವಚನದಲ್ಲಿ ಹೇಳ್ತಾನೆ ನೋಡಿ, 33:5 ನೀನು ಇಸ್ರಾಯೇಲ್ಗೆ ಹೇಳಬೇಕಾದೇನೆಂದರೆ, ನೀವು ನನ್ನ ಆಜ್ಞೆಗೆ ಆಜ್ಞೆಗೆ ನೀವು ಬಗ್ಗದವರು. ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಪ್ರವೇಶ ಮಾಡುವುದಾದ್ರೆ ನೀವು ಸರ್ವನಾಶ ಆಗ್ತೀರಿ. ಆದರ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದಿಡ್ರಿ, ತೆಗೆದಾಕ್ಬಿಡಿ. ಯಾಕೆ ತೆಗೆದಾಕ್ಬಿಡಿ ಅಂದ್ರೆ, ನೀವು ನಿರ್ಜೀವ ವಸ್ತುವಾದ ಒಂದು ಗೊಂಬೆ ಮಾಡಕ್ಕೋಸ್ಕರ ಕಿತ್ತು ಆಭರಣ ಕೊಟ್ಬಿಡ್ರಿ, ಅದ್ ಮಾಡಿಸ್ಕೊಂಡ್ರಿ. ಇವತ್ತು ನಾ ಹೇಳ್ತಾ ಇದ್ದೀನಿ, ನನಗೋಸ್ಕರ ತೆಗೆದಾಕ್ಬಿಡಿ. ನೀವು ಅದಕ್ಕೋಸ್ಕರ ಕೊಟ್ರಿ, ನೀವು ಒಂದು ಗೊಂಬೆ ಮಾಡಕ್ಕೋಸ್ಕರ ಎತ್ಕೊಂಡ್ ಕೊನೆಗೆ ದೇವ್ರು ಮಾಡಕ್ಕೋಸ್ಕರ ಕೊಟ್ಟಿದ್ರಲ್ವಾ ನಿಮ್ ಬೇಕಾದ ದೇವ್ರನ್ನ. ಈಗ ಸೃಷ್ಟಿಕರ್ತನಾದ್ ಹೇಳ್ತಾ ಇದ್ದೀನಿ, ನೀವು ತೆಗೆದಾಕ್ಬಿಡಿ, ಹಾಕೋಬೇಡಿ, ಇದು ನನ್ನ ಇದು. ಹಾಗೇನ್ ಮಾಡ್ತಾನೆ, ಹೌದು ಅಂತ ಅವರೆಲ್ಲ ಏನ್ ಮಾಡ್ತಾರೆ, ಮೋಸ ಹೇಳ್ತಾನೆ, ಇನ್ಮೇಲೆ ಆಭರಣ ಹಾಕಬೇಡ್ರಪ್ಪ, ಯಾಕೆಂದ್ರೆ ದೇವರ ಕೋಪಕ್ಕೆ ನಾವು ಗುರಿಯಾಗಬಾರ್ದು ಅಂತ. ಆಗ ಇಸ್ರಾಯೇಲರೆಲ್ಲರೂ ಹೊರೆ ಬೆಟ್ಟದಿಂದ ಅವ್ರು ಆಚೆಗೆ ಹೊರಡ್ಬೇಕಾದ್ರೆ ಆಭರಣಗಳನ್ನ ಧರಿಸ್ಕೊಳ್ಳೇ ಇಲ್ಲ ಅಂತ ಸತ್ಯವೇದ ಹೇಳುವಂತದ್ದಾಗುತ್ತೆ. ಅದಕ್ಕೋಸ್ಕರ ನಾವು ಬೇರೆ ಜನಾಂಗರ ಆನಂದದಲ್ಲಿ ಬೇರೆ ಜನಾಂಗಗಳು ನಡೆಯುವಂತ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ಅವರ ಖಡ್ಗಕ್ಕೆ ಗುರಿಯಾಗುತ್ತೇವೆ. ಅವ್ರ ಖಡ್ಗಕ್ಕೆ ಗುರಿ ಆಗ್ತೀವಿ ನೋಡಿ, ಹೆಂಗಿದೆ ಇಲ್ಲಿದೆ, ಬೇರೆ ಜನಾಂಗಗಳವ್ರು ಮಾಡ್ತಲ್ಲ ಕೃತ್ಯಗಳು, ಅದ್ ತಕ್ಕಂತೆ ನಾವು ನಡ್ಕೊಂಡ್ರೆ ಅವ್ರ ಖಡ್ಗಕ್ಕೆ ಗುರಿ ಆಗ್ತೀವಿ ಅಂತೆ. ಅಂದ್ರೆ ಅವ್ರು ಮಾಡೋದು ದೇವರಿಗೆ ವಿರುದ್ಧವಾಗಿದೆ, ನಾವು ಅದನುಸರಿಸೋದು ದೇವ್ರಿಗೆ ವಿರುದ್ಧ ಆಗೋದ್ರಿಂದ ಅವರನ್ನೇ ನಾವು ನಾಶ ಆಗೋ ಸಾಧ್ಯತೆ ಇದೆ ಅಂತ ಬರೆಯಲ್ಪಟ್ಟಿದೆ. ಅದಕ್ಕೆ ಹೇಳ್ತದೆ ರೋಮಾಪುರ ಬರೋದಕ್ಕೆ 6ನೇ ಅಧ್ಯಾಯದ 12 ಸಾಯತಕ್ಕ ದೇಹಕ್ಕೆ ದೇಹ ದಂಡೆ ದುರಾಶೆಗಳಿಗೆ ನೀವು ಒಳಪಡಬೇಡ್ರಿ. ಸತ್ತು ಹೋಗುವಂತಹ ದೇಹಕ್ಕೆ ಇವತ್ತಿರ್ತದೆ, ಹೊಟ್ಟೋಗುತ್ತೆ, ಅದನ್ನ ನಾಳೆ ಏನ್ ಮಾಡಿದ್ರೆ ಅದಕ್ಕೆ ಆ ದುರಾಶೆಗಳಿಗೆ ನೀವು ಒಳಪಡಬೇಡ್ರಿ. ಕ್ರೈಸ್ತ ಭಕ್ತರ ಭಕ್ತಿಯರೆನಿಸಿಕೊಂಡವರು ಹೇಗಿರಬೇಕು ಅಂತ ಹೇಳುವ ತಿಮೋತಿಯವರಿಗೆ ಬರೆದ ಪತ್ರಿಕೆ 2:8 ನೋಡಿ. ಪುರುಷರು ಭಕ್ತಿಪೂರ್ವಕವಾಗಿ ಡಂಬವಿಲ್ಲದವರಾಗಿ ಪ್ರಾರ್ಥಿಸಬೇಕು. ಪುರುಷರು ಮಾತ್ರ ಇಲ್ಲ, ಹೆಂಗಸರು ಮಾತ್ರ ಚೆನ್ನಾಗಿ ಪ್ರಾರ್ಥಿಸಬೇಕು ಅನ್ನೋ ಉದ್ದೇಶವಲ್ಲ. ಇಲ್ಲಿ ಪುರುಷರು ಏನ್ ಮಾಡ್ಬೇಕು, ಡಂಬವಿಲ್ಲದವರಾಗಿ ಪ್ರಾರ್ಥನೆ ಮಾಡ್ಬೇಕು. ಸ್ತ್ರೀಯರು ಬೆಲೆಯುಳ್ಳ ಮುಂತಾದ ವಸ್ತುಗಳಿಂದ ಅಲಂಕರಿಸಿಕೊಳ್ಳದೆ ದೇವರ ಜನರಿಗೆ ತಕ್ಕಂತೆ ಭಕ್ತಿ ಭಾವತೆಯಿಂದ ಸ್ತ್ರೀಯರು ನಡ್ಕೋಬೇಕು ಅವರ ಪ್ರತಿಯೊಂದು ಕ್ರಿಯೆಯಲ್ಲೂ. ಆಗ ಸತ್ಕ್ರಿಯೆಗಳಲ್ಲಿ ಅವ್ರು ಏನ್ ಮಾಡ್ಬೇಕು, ಅಲಂಕರಿಸಿಕೊಳ್ಬೇಕು. ನೋಡಿ, ಅಬ್ರಾಹ್ಮನು ಅವನು ಮರ್ಮೆ ತೋಪೆನಲ್ಲಿ ಇರ್ಬೇಕಾದ್ರೆ ಅಲ್ಲಿ 3 ಜನ ದೂತರು ಬರ್ತಾರೆ ಮನುಷ್ಯನ ರೂಪದಲ್ಲಿ. ಯಾವ ರೀತಿ ಸತ್ಕಾರ ಮಾಡ್ತಾರೆ ನೋಡಿದ್ರ, ನಿಮ್ಗೆ ಗೊತ್ತಿದೆ ಯಾವ್ದೇ ಸತ್ಕಾರ ಮಾಡ್ತಾನೆ, ಒಂದು 7 ಸಾವಿರ ಕರನ್ನ ತಗೊಂಬಂದು ಅದನ್ನ ಆವಲೆ ಎಲ್ಲ ಉಪ ಮಾಡಿ ಅದಕ್ಕೆಲ್ಲ ಅಡುಗೆ ಮಾಡಿ ಆವಲೆ ತಿನ್ನಿಸಿ ಅವ್ರಿಗೆ ಇಷ್ಟು ಮತ್ತು ಪ್ರೀತಿನ ತೋರಿಸ್ತಾನೆ. ಹೀಗೆ ನೀವು ನಿಮ್ಮಲ್ಲಿ ನಿಮ್ಮ ಸ್ವಂತದವ್ರು ಯಾರು ಬಂದ್ರೆ ನೀವು ಸತ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ರಿ, ಒಳ್ಳೆಯ ಸತ್ಕಾರನ ಅದು ಅಲಂಕರಿಸ್ಕೊಳ್ಬೇಕು ನೀವು, ಅದು ನಿಜಕ್ಕೊಂದೇ. 1ನೇ ಪ್ರೇತ 3:4 ನೋಡುವಾಗ ದೇವರಿಗೆ ಇಲ್ಲಿ ಸಾತ್ವಿಕತ್ವವಾದ ಶಾಂತ ಮನಸ್ಸು ನಿಮ್ಮ ಭೂಷಣವಾಗಿರ್ಬೇಕು ಅಂತ ಹೇಳ್ತಾನೆ. ದೇವರ ದೃಷ್ಟಿಯಲ್ಲಿ ನಾವು ಅದು ಬೆಲೆ ಉಳ್ಳದ್ದು, ದೇವರ ದೃಷ್ಟಿಯಲ್ಲಿ ದುಡ್ಡೆಲ್ಲ ಬೆಲೆ ಉಳ್ಳದ್ದು.
ಸಾತ್ವಿಕವಾದ ಶಾಂತವುಳ್ಳ ಮನಸ್ಸು, ಇದು ನಿಮ್ಮ ಏನು ಭೂಷಣವಾಗಿರುವಂತೆ ನಾವು ಧರಿಸ್ಕೋಬೇಕು. ಅದು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳದಾಗಿದೆ. ಜ್ಞಾನೋಕ್ತಿ 30 ಸೌಂದರ್ಯ ನೆಲೆತಕ್ಕದಲ್ಲ, ನಾವು ಲಾವಣ್ಯವು ನೆಚ್ಚತಕ್ಕದ್ದಲ್ಲ, ಕರ್ತನಲ್ಲಿ ಭಯಭಕ್ತಿ ಒಳ್ಳೆ ಸ್ತೋತ್ರ ಪಾತ್ರಗಳು ಹೇಳೋಗೊಂದು ಇದು ಸಭೆಗೂ ಹೇಳಲ್ಪಡ್ತದೆ, ಒಬ್ಬ ಸ್ತ್ರೀಗೂ ಹೇಳಲ್ಪಟ್ಟಿದೆ. ಹೀಗಿರುವಾಗ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೋಬೇಕು. ದೇವರನ್ನ ನಿರ್ಜೀವ ವಸ್ತುಗಳು ದೇವರು ಅಂತ ಯಾವ ಆಚರಿಸಬಹುದು. ಒಂದೇ ಅವ್ರು ಆಚರಿಸಿದ್ರೆ ಅದಕ್ಕೆ ನಾವು ಸರಿ ಅಂತ ಒಪ್ಕೊಳ್ಳಬಾರ್ದು, ಅದಕ್ಕೆ ನಾವು ಭಾಗ ಏನೂ ಆಗಬಾರದು. ಪ್ರಕರಣ 19:8 ಇಲ್ಲಿ ಸತ್ಕ್ರಿಯೆ ಎಂಬ ನಾರುಮಡಿ ಧರಿಸಿಕೊಳ್ಳಿರಿ, ಯಾಕೆಂದ್ರೆ ಸತ್ಕ್ರಿಯೆ ನಾರುಮಡಿ 1 ಯೋಹಾನ 2:16 ಲೋಕದ ಆಸೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತ ಯಾವಾಗ ನೆರವೇರ್ತದೆ, ಏನೆಲ್ಲಿಗೂ ನಾವು ಬದುಕುವಂತಹ ಒಂದು ನಿರೀಕ್ಷೆ ಇರುವಂತಹ ಮಕ್ಕಳಾಗಿದ್ದೀವಿ. ಅದಕ್ಕೋಸ್ಕರ ದೇವರ ಚಿತ್ತ ಇನ್ನೂ ನೆರವೇರ್ತದೆ, ಅದಕ್ಕೆ ನಾವು ಅದೇ ರೀತಿ ಯಾವುದೇ ನಿರ್ಜೀವ ವಸ್ತುಗಳನ್ನು ಪ್ರೀತಿಸುವುದು ಅದು ದೇವರಿಗೆ ಬಿಡುತ್ತದೆ. ಇದು ಒಂದು ಈ ಲೋಕದ ಒಂದು ವ್ಯಾಮೋಹ ವಿಗ್ರಹಾರಾಧನೆ ಆಗಿದೆ ಅಂತ ಅಂದ್ಬಿಡ್ತೇವೆ. 2 ಪೇತ್ರ 3:7 ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯಗಳ ಬಲಿಂದ ಬೆಂಕಿಯಲ್ಲಿ ನಾಶವಾಗಿ ಇಡಲ್ಪಟ್ಟಿದೆ. ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಭಯಭಕ್ತಿ ಉಳ್ಳವರಾಗ್ರಿ, ದೀನತೆ ಉಳ್ಳವರಾಗ್ರಿ. ಯೇಸುದ ಶಿಕ್ಷೆಗೆ ನೀವು ಗುರಿಯಾಗಿ ಬೆಂಕಿಯಲ್ಲಿ ನಾಶವಾಗಬಾರ್ದು. ನೋಡಿ, ಈಗಾಗಲೇ ಇಸ್ರೇಲ್ ಮತ್ತೆ ಇರಾನ್ ಬೆಂಕಿಗಳನ್ನ ಹಾಕೋತಾ ಇದ್ದಾರೆ. ನಮ್ಮಲ್ಲೇ ಇದೆ ಬೆಂಕಿ, 7 ಸತಿ ಭೂಲೋಕನೇ ಸುಡಬಹುದು, ಅಷ್ಟು ಬೆಂಕಿ ಮಡಗಿದಾರಂತೆ. ಒಬ್ರಿಗೊಬ್ರು ಹಾಕೊಂಡ್ರೆ ಮುಗಿದೋಯ್ತು ಅಷ್ಟೇ ಕತೆ. ಅದೇ 10ನೇ ವಚನ ನೋಡುವಾಗ, ಇದರಲ್ಲಿ 2 ಪೇತ್ರ 3:10 ನೋಡುವಾಗ, ಆ ದಿನದ ಸಂಕಟ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಉರಿದಿಲಯವಾಗಿ ಹೋಗ್ತದೆ, ಭೂಮಿ ಅದರಲ್ಲಿರುವ ವಸ್ತುಗಳೆಲ್ಲ ಸುಟ್ಟೋಗ್ತದೆ. ಪ್ರಿಯ ಸಹೋದರ, ಹೀಗೆ ಒಂದು ಒಂದು ಯಾವ ಇಲ್ಲಿರುವ ನೋಡುವಾಗ ಯಾವ ಶಾಶ್ವತವಿಲ್ಲದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ವಿ. ದೇವರ ಮಾತು ಖಂಡಿತ ನಿಜ. ಒಂದಲ್ಲ ಒಂದ್ ದಿವಸ ಸೂರ್ಯ ಇರೋದಿಲ್ಲ, ಚಂದ್ರನ ನಕ್ಷತ್ರಗಳೆಲ್ಲ ಉರಿದೋಗ್ತವೆ, ನಮ್ಮ ಮನುಷ್ಯನ ಮಾಡುವಂತ ಎಲ್ಲ ಕೆಲಸಗಳೆಲ್ಲ ಸುಟ್ಟೋಗುತ್ತೆ. ಈಗ ಸುಟ್ಟೋಗುವಾಗ ನಾವು ಅದೇ ಕೆಲಸನೇ ದೊಡ್ಡದು, ನಾವು ಈ ಲೋಕದಲ್ಲಿ ಇದೇ ನಾವು ಹಂಗೆ ಬಗ್ಗೆ ಇದೆಲ್ಲ ಹೊರಟೋಗುತ್ತೆ. ಅದಕ್ಕಿಂತ ಶಾಶ್ವತವಾಗಿ ಉಳಿಯುವ ದೇವರ ರಾಜ್ಯಕ್ಕಾಗಿ ನಾವು ಎದುರೋಣ. ಮುಂದೆ ಬರುವಂತಹ ದೇವರ ರಾಜ್ಯವು ನಿರಂತರವಾದದ್ದು, ಶಾಶ್ವತವಾದದ್ದು. ದೇವರ ಪ್ರೀತಿ ಅಷ್ಟರ ಮಟ್ಟಿಗಿದೆ. ಹೀಗಿರುವಾಗ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ನಾವು ನಿರ್ಜೀವಿಗಳಾಗಿರದೆ, ನಾವು ಆತ್ಮ ಸ್ವರೂಪಿಗಳಾಗಿ ಆತ್ಮೀಯ ರೀತಿಯಲ್ಲಿ ಕ್ರಿಸ್ತನನ್ನ ಒಬ್ಬೊಬ್ಬರು ಆಧರಿಸಿ ಅದನ್ನು ಮಹಿಮೆಯನ್ನ ನಾವು ಮಹಿಮೆ ಪಡಿಸ್ತಾ ಆತನ ಆಶೀರ್ವಾದಗಳನ್ನು ಹೊಂದಿಕೊಡುತ್ತಾ ವಿಶೇಷವಾದ ಜನರಾಗಿ ಮತ್ತೊಂದಿಗೆ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ ದೇವರು ನಮ್ಮ ಒಬ್ಬೊಬ್ಬರನ್ನ ಆಶ್ರಯಿಸಲಿ. ಈ ಒಂದು ಸಣ್ಣ ಇದನ್ನು ನೆರವೇರಿಸಿಕೊಳ್ಳೋದಕ್ಕೆ ದೇವರನ್ನ ಸ್ತೋತ್ರವಾಗಲಿ. ಇದನ್ನು ಅವಕಾಶ ಮಾಡಿಕೊಂಡಂತ ಎಲ್ಲಾ ಸಹೋದರ ಸಹೋದರಿಗೂ ಬೋಧಕರಿಗೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಈ ಒಂದು ವಾಕ್ಯವನ್ನು ಮುಗಿಸುವಂತಾನಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವು ನಿಮ್ಮೆಲ್ಲರಿಗೂ ಶುಭವಾಗಿರಲಿ. ಆಮೆನ್. ಸವಿತಾ ಸಿಸ್ಟರ್ ಅವರೇ, ಸವಿತಾ ಸಿಸ್ಟರ್ ಕೂಡ ಕಾಣಿಸ್ತಾ ಇಲ್ವಲ್ಲ? ಪಾಸ್ಟ್ರೇ ನಮ್ಮ ಹಿರಿಕರಾದ ಚಿನ್ನಪ್ಪರವ್ರು ಇದ್ದಾರೆ, ಅವರೇ ಅದನ್ನ ಮಾಡ್ಬೋದಲ್ವಾ? ಆಗ್ಲಿ ಪಾಸ್ಟರ್ ಸರ್. ಒಳ್ಳೆಯ ಒಂದು ವಚನಗಳಿಂದ ನಮ್ಮನ್ನ ಬಲಪಡಿಸಿದ್ದೀರಿ. ದೇವರು ಹೆಚ್ಚಿನ ಆರೋಗ್ಯವನ್ನ ನಿಮಗೆ ದಯಪಾಲಿಸ್ಲಿ, ಆಶೀರ್ವಾದಗಳು ಉಂಟಾಗ್ಲಿ. ಹೀಗೆ ನೀವು ದೇವರ ಸೇವೆಯನ್ನ ಮಾಡುವರಾಗಿರ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ಇವಾಗ ಪ್ರಾರ್ಥನಾ ಮನವಿಗಳೇನಾದ್ರೂ ಇದ್ದ ಪಕ್ಷದಲ್ಲಿ ತಾವು ಆ ಮನವಿಗಳನ್ನ ಕೊಡ್ರಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ವಿಜಯ್ ಕುಮಾರ್ ಅವರೇ ನಮ್ಮನ್ನ ಪ್ರಾರ್ಥನೆ ನಡೆಸಲಿ. ಸಾಕಷ್ಟು ವಚನಗಳನ್ನ ಅವರು ಹೇಳ್ಕೊಟ್ಟಿದ್ರಿಂದ ಆ ವಚನಗಳನ್ನ ಬಳಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹೇಳಿ ಏನು
ಅಲ್ಲ, ನನ್ನ ಮಗ ಎಕ್ಸಾಮಿಗೆ ರೆಡಿ ಆಗ್ತಾನೆ. ನಾಳೆ ಎಕ್ಸಾಮ್ ಬರೀಲಿಕ್ಕುಂಟು. ಅವನಿಗೆ ಒಳ್ಳೆ ಆರೋಗ್ಯ, ದೇವ್ರ ದಯ ಡೇವಿಡ್ ಪಾಲಿಸ್ಲಿ. ಡೇವಿಡ್ ಅವ್ರ ಮಗ ತಾನೆ? ಹೌದೌದು. ಡೆನ್ಸಿನ್. ಡೆನ್ಸಿಲ್ ಹೌದು. ನೆಕ್ಸ್ಟ್ ಇನ್ಯಾರಿದ್ದೀರಾ? ಚಾಟ್ ಅಲ್ಲಿ ಇದೆ ಸರ್, ಅದು ಪ್ರಾರ್ಥನೆ ಚಾಟ್ ಬಿಡ್ಲಿಕ್ಕೆ. ಚಾಟ್ ಕೊಟ್ಟಿದ್ದೀರಾ? ನೋಡಿ, ಚಾಟ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಚಾಟ್ ಅಲ್ಲಿ ಡೇವಿಡ್ ರಾಯಚೂರ್ ಅಂಡ್ ಈಸ್ ಫ್ಯಾಮಿಲಿ, ವಿನಯ್ ಕೋಲ್ಕರ್ ಅಂಡ್ ಇಸ್ ಫ್ಯಾಮಿಲಿ, 2 ಮಾತ್ರ ಇದೆ. ಇಲ್ಲಿ 21 ಇದೆ. ಹಿಸ್ಟ್ರಿ ಹೇಳ್ಬೇಕಾ? ಎಲ್ಲರೂ ಶಿರೋಮಣಿ ಡೆತ್ ಬೆಡ್, ಅವರು ಹಾಸಿಗೆಯಲ್ಲಿದ್ದಾರೆ, ಅವ್ರಿಗೋಸ್ಕರ. ಜೊತೆಗೆ ಎಲ್ಡರ್ ಮಣಿ ಫೆಲೋ ಡೌನ್ ಅಂಡ್ ಹರ್ ರೂಟ್ ಆರ್ಗನೈಸ್ ಅವ್ರ ಕಾರ್ಯ ಇದೆ. ಜೊತೆಗೆ ಫ್ರಾಕ್ಚರ್ ಆಗಿದೆ, ಕಾಲಿದಾಗಿದೆ. ಆಮೇಲೆ ವರಲಕ್ಷ್ಮಿ ಫ್ಯಾಮಿಲಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಸವಿತಾ ಕೃಷಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರ ಹೆಲ್ತ್, ಆರೋಗ್ಯ ಏನಿದೆ ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಶಿವರಾಜನ ಮತ್ತು ಹಂಡು ಆತನ ನಿಶಾಂತ್ ಜಾಯಿನ್ ಥಿಯಾಲಜಿ ಟ್ರೈನಿಂಗ್ ಹೋಗ್ತಾ ಇದೆ, ಅದಕ್ಕೆ ಸ್ಪೈಸರ್ಗೆ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಹೆಚ್ಚಿರಿದ್ದೀವಿ ದೇವರ ಆಶ್ರಯಿಸಲಿ. ಅದೇ ರೀತಿ ಇನ್ನು ಅನೇಕರಿದ್ದಾರೆ, ಅವ್ರಿಗೆಲ್ಲರೂ ಸಹ ದೇವರ ಆಶ್ರಯಿಸಿ ಬಲಪಡಿಸಲಿ. ಅವರೆಲ್ಲ ಯಶಸ್ಸಾಗಿ ಜಾನ್ ಡೇವಿಡ್ ಚಿಲ್ಡ್ರನ್ ಅಂಡ್ ಈಸ್ ಐ ಹೆಲ್ತ್, ಅವ್ರ ಕಣ್ಣಿನ ಒಂದು ಇದರಲ್ಲಿ ಆರೋಗ್ಯಕರಿಗೆ ನಾವು ಪ್ರಾರ್ಥಿಸೋಣ. ಮತ್ತು KR ರವಿ ಫ್ಯಾಮಿಲಿ ಅಂಡ್ ಬಿಸಿನೆಸ್, ಅವರ ಒಂದು ವ್ಯವಹಾರಗಳಿಗೆ ನಾವು ದೇವ್ರ ಸ್ಪಂದಿಸಲಿ, ಅವರಿಗೆ ಲಾಭ. ಆಮೇಲೆ ಬೆನ್ನಿಮಠಿ ಮತ್ತು ಅವರ ಬಳ್ಳಾರಿ ಚರ್ಚು ರಿಪೇರಿ ಆಗ್ತದೆ, ಆ ಚರ್ಚ್ಗೋಸ್ಕರ ಆದಷ್ಟು ಬೇಗ ಅದು ಜೀರ್ಣೋದ್ಧಾರವಾಗಲಿ, ಅದಕ್ಕೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಅದೇ ಶೈನಿ ಮತ್ತು ಜಾಕಬು ಮತ್ತು ಚಿಲ್ಡ್ರನ್ ಅವರ ಪ್ರಾರ್ಥನೆ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನೀತಿ ಪ್ರಸನ್ನ ಮತ್ತು ಕುಮಾರ್ ಮತ್ತು ಹೆಲ್ತ್ ರಿಕವರಿ, ಅವರಿಗೆ ಆರೋಗ್ಯ ಅನಾರೋಗ್ಯ ಇದ್ದಾರೆ, ಅದೆಲ್ಲ ಸಹ ಸರಿಯಾಗಿ ಅವ್ರು ಗುಣ ಹೊಂದುವಂತೆ ದೇವರು ಅವ್ರ ಆಶ್ರಯಿಸಿ ಬಲಪಡಿಸಲಿ. ಮರಿಯಮ್ಮ ಮತ್ತು ಪ್ಯಾರಲೈಸ್, ಅವರಿಗೆ ಈ ಪಾರ್ಶ್ವವಾಯು ರೋಗ ಒಂದು ಅಟ್ಯಾಕ್ ಆಗಿದೆ, ಅದಕ್ಕೋಸ್ಕರವಾಗಿ ಆದಷ್ಟು ದೇವರನ್ನ ಗುಣಪಡಿಸಲಿ. ಹಾಸ್ಪಿಟಲ್ ಇದ್ದಾರೆ, ದೇವರವರಿಗೆ ತಗೊಳ್ಳುವ ಔಷಧ ಸ್ಪಂದಿಸಿ ಅವ್ರು ಮತ್ತೆ ಪುನಶ್ಚೇತನ ಹೊಂದಿಕೊಂಡು ಬರಲಿ ಅಂತ ಪ್ರಾರ್ಥನೆ ಮಾಡೋಣ. ಸಿದ್ದರಾಜು ಮತ್ತೆ ಹಿರಿಗಿರುವಂತಹ ಹೆಲ್ತ್, ಅವ್ರಿಗೋಸ್ಕರ ದೇವರು ಆಶ್ರಯಿಸಲಿ. ಆ ಪುಟ್ಟ ಸುಬ್ಬ ಮತ್ತು ಅವ್ರ ಕಿಡ್ನಿ ಪ್ರಾಬ್ಲಮ್, ಅವ್ರಿಗೋಸ್ಕರ ದೇವರು ಅದನ್ನ ಪರಿಸರ ಶಕ್ತಿ ಇದೆ, ದೇವರನ್ನ ಗುಣಪಡಿಸಲಿ. ರೋಜಾ ಹೆಲ್ತ್, ಅವ್ರ ಸುಮಾ ಮತ್ತು ಅವ್ರ ಬೇಬಿ ಮಗುಗೆ ದೇವರು ಆರೋಗ್ಯನ ಕೊಟ್ಟು ಬಲಪಡಿಸಲಿ. ಅವರ ಸ್ಪಿರಿಚುವಲ್ ಗ್ರೋತ್, ಅವರ ಆಧ್ಯಾತ್ಮಿಕ ಬಲ ವೃದ್ಧಿ ಆಗಲಿ ಅಂತ ನಾವು ನಡೆಸೋಣ. ಮತ್ತು ಜಾನ್ಸನ್ ಯೇಸುದಾಸ್ ಸನ್ಸ್ ಕಾಲೇಜ್ ಅಡ್ಮಿಷನ್ ಆಗ್ತಾ ಇದ್ದಾನೆ, ಅವರಿಗೆ ಬೇಕಾದ ಹಣ ಸಹಾಯ ಎಲ್ಲ ದೇವರನ್ನು ಗ್ರಹಿಸಲಿ. ಇದನ್ನು ನೋಡುವಂತರಾಗಿದೆ. ಎಲ್ಡರ್ ಲೋಕೇಶ್ ಪ್ರೇಮದಾನ್, ಇವರೆಲ್ಲ ಪ್ರೇಮ್ ಕೋಲ್ಕರ್, ಇವರೆಲ್ಲರಿಗೂ ಸಹ ದೇವರು ವಿಶೇಷವಾಗಿ ಅವರು ಆಶ್ರಯಿಸಿದ್ದ ಅವರ ಫ್ಯಾಮಿಲಿಗಳನ್ನ ಬಲಪಡಿಸಿ. ಸಮುವೇಲ್ ಡಿ, ಅವ್ರಿಗೆ ಗಂಟಲ ಮುಂದೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಸರಿಯಾಗಲಿ ಇದನ್ನು ಕೇಳ್ಕೊಳ್ಳೋಣ. ಜೊತೆಗೆ ರಾಜು ಸಾಮುವೇಲ್, ಅವರು ಕಿಡ್ನಿ ಪ್ರಾಬ್ಲಮ್ ಇದೆ, ಅದಕ್ಕೆ ದೇವರು ಅದೆಲ್ಲ ಶಕ್ತಿ ದೇವ್ರಿಗಿದೆ. ತರದ ರೋಗಗಳನ್ನ ಅವ್ನು ವಾಸಿ ಮಾಡಿದರೆ, ಯಾವ ಮಳಿಗೆ ಬಂದಾಗ ಯಾರು ಇಂದ ಕಳಿಸ್ತಿಲ್ಲ. ಈ ಶಕ್ತಿ ದೇವ್ರಿಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಂಬಿಕೆ ಮೇಲೆ ಆಧಾರಗೊಂಡಿರಿ. ಸಾಸಿವೆ ಕಳಿಸ್ ನಂಬಿಕಿದ್ರೆ ನೀವು ಖಂಡಿತ ಗುಣ ಹೊಂದಿರ ಅಂತ. ಅದೇ ರೀತಿ ಲೈಲಾ ಮಂದು KGF ಅವ್ರ ಚರ್ಚ್ ಒಂದು ಭಾಗವರಾಗಿದ್ರೆ, ಅವರು ಬಹಳ ದುಃಖಕರವಾದ ಜೀವಿತ. ಅವರ ಯೂರಿನ್ ಏನೋ ಒಂದು ಇನ್ಫೆಕ್ಷನ್ ಒಂದಿದೆ ಮೂತ್ರ ಇದ್ರಲ್ಲಿ, ಅದಕ್ಕೋಸ್ಕರ ಅವರಿಗೆ ಡಯಾಬಿಟಿಕ್ ಇದೆಲ್ಲ ಸಹ ಸಾಮಾನ್ಯ ಇರುವಂತದ್ದು. ಇದೆಲ್ಲವನ್ನು ಸಹ ಗುಣಪಡ ಶಕ್ತಿ ದೇವರಿಗೆ ಇದೆಲ್ಲ ಈಗಾಗಲೇ ಹೆಸರಿಸಂತ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಕರುಣಾಮಯನು ಪರಲೋಕದಲ್ಲಿ ಆಸನ ಸಮಸ್ತವನ್ನು ಸಂರಕ್ಷಿಸಿ ಸಂತೈಸಿ ನಡೆಸುವ ದೇವರು. ಮಹೋನ್ನತನೇ, ನಿನ್ನ ಅಪಾರವಾದ ಪ್ರೀತಿಗೆ ನಾವು ಬದಲೇನು ಕೊಡೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಪಾಪಿಗಳಾಗಿ ನಾವು ನಿಮ್ಮಿಂದ ದೂರವಾಗಿ, ಪಾಪನೇ ನಮಗೆ ಒಂದು ಮಾರ್ಗದರ್ಶನವಾಗಿ ನಮಗೆ ನಡೆಸಿರೋ ಸಂದರ್ಭದಲ್ಲಿ ನೀವು ಪಾಪಿಗಳಾಗಿ ನಾಶವಾಗ್ಬೇಡಿ ಅಂತ ನೀವೇ ನಮ್ಮನ್ನು ಕರೆದು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನ ಪರಿಹರಿಸಿ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವ ಮಕ್ಕಳಾಗುವ ರೀತಿ ಏನು ಅಂತ ಆ ಮಾರ್ಗನ ತೋರಿಸ್ಕೊಟ್ಟಿದ್ದೀರಿ. ನೀವು ಶಿಲುಬೆ ಮೇಲೆ ಪ್ರಾಣ ಕೊಟ್ರಿ, ಭೂಮಿಲಿ 3 ದಿನ ಇದ್ರಿ, ಮತ್ತೆ ಎದ್ದು ಪರಲೋಕ ಪ್ರವೇಶ ಮಾಡಿ ಮಹಾಯಾಜಕನಾಗಿ ಕೂತ್ಕೊಂಡಿದ್ರಿ. ಈಗ ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ರಿ. ಹೌದು ಸ್ವಾಮಿ, ದಿನನಿತ್ಯ ನಾವು ನಿನ್ನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಹಾಗೂ ಸ್ವಾಮಿ, ನೀವು ನಮಗೆ ಅನೇಕರಿಗೆ ಇನ್ನೂ ನಮ್ಗೆ ಯಾಕೆ ಉತ್ತರ ಬಂದಿಲ್ಲ ಅಂದ್ರೆ ನಿಮ್ ನಂಬಿಕೆ ಕುಂದೋಗಿದೆ, ಅದಕ್ಕೋಸ್ಕರ ನಂಬಿಕೆಯನ್ನ ಬಲಪಡಿಸ್ಕೊಳ್ಳಿ ಅಂತ ನೀವು ಪವಿತ್ರಾತ್ಮನ ಮುಖ ಹೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಪ್ರಾರ್ಥನೆಯಲ್ಲಿ ನಾವು ತೊಡಗಿರುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಂದೆ.
ಯಾಕಂದ್ರೆ ನಾವು ಪ್ರಾರ್ಥನೆ ಕೇಳೋ ದೇವರಾಗಿದೆ. ಈಗಾಗಲೇ ಹೇಳಿದೀವಿ, ನಿರ್ಜೀವ ವಸ್ತುಗಳನ್ನ ನಾವು ಪ್ರೀತಿಸುವವರಲ್ಲ, ಜೀವ ಸ್ವರೂಪನಾದ ನಿನ್ನನ್ನ ನಾವು ಕೇಳುವಂತರಾಗಿದ್ದೇವೆ. ನಿರ್ಜೀವ ಅವಸ್ಥೆ ನಾವು ಎಷ್ಟೇ ತಮಟೆ ಬಡ್ಕೊಂಡ್ರು ಸಹ ಅದು ಕೇಳೋದಿಲ್ಲ, ಅದು ಆಗೋದಿಲ್ಲ, ನಮ್ಗೆ ಸಿಗೋದಿಲ್ಲ. ಆದ್ರೆ ನಾವು ಜೀವ ಸ್ವರೂಪನಾದ ನಂಬಿದ ಮಕ್ಕಳಾಗಿರೋದ್ರಿಂದ ನಮ್ಮ ಪ್ರಾರ್ಥನೆ ಕ್ಷಣ ಮಾತ್ರ ಕೇಳ್ತೀವಿ. ನಮ್ಮ ಮಾತ್ರ ಒಂದು ವೇಳೆ ತಪ್ಪಾಗಿದ್ರೆ ಅದು ಯಾವಾಗಲೂ ತಿರಸ್ಕರವಾಗೋದಿಲ್ಲ ಸ್ವಾಮಿ. ಖಂಡಿತವಾಗಿಯೂ ಅದು ಇವತ್ತನ ನಾಳೆ ನೆರವೇರುವಂತದ್ದಾಗಿದೆ. ಅದಕ್ಕೋಸ್ಕರ ಎಡೆಬಿಡದೆ ಪ್ರಾರ್ಥಿಸಿರಿ ಅಂತ ನಾವು ಹೇಳಿದ್ರಿ. ನಾವು ಎಡೆಬಿಡದೆ ನಮ್ಮ ಪ್ರಾರ್ಥಿಸುವಾಗ ನಾವು ಖಂಡಿತವಾಗಿ ನಾವು ಯಾವುದೇ ರೋಗ ರುಜಿನ ಇದ್ರು ಅದನ್ನ ಶ್ರೇಯಸ್ಸ ಕಾಣ್ತೀವಿ. ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರು ಗುಣಪಡಿಸುವ ಶಕ್ತಿ ನಿಮಗಿದೆ ಸ್ವಾಮಿ. ಅದಕ್ಕೆ ಇದರವರೆಗೆ ನಾವು ಹೇಳಿದಂತ ಎಲ್ಲರೂ ಇರುವಂತಹ ಎಲ್ಲಾ ರೀತಿಯಾದ ಒಂದು ಶಾರೀರಿಕ ಒಂದು ಬಲಹೀನತೆಗಳು ಅವೆಲ್ಲರೂ ಸಂಪೂರ್ಣವಾಗಿ ತೆಗೆದುಹಾಕಿ ಅವರೆಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಂಡಾಡುವುದಕ್ಕೂ ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೂ ಇನ್ನೂ ಸ್ವಲ್ಪ ಕಾಲ ಅವರು ಈ ಲೋಕದಲ್ಲಿ ಜೀವಿಸ್ರಿ. ಯಾಕಂದ್ರೆ ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಿದ್ದು ಇದಕ್ಕೆ ಸತ್ತೋಗ್ಬಿಟ್ರೆ ಏನ್ ಪ್ರಯೋಜನ? ತಗೊಂಡು ಭೂಮಿಯಲ್ಲಿ ಬಿಸಾಕೊಟ್ರೆ ಊತ ಹಾಕೊಟ್ರೆ ನಿನ್ನ ನಾಮ ಕೊಂಡಾಡದೆ ಯಾರು ಸ್ವಾಮಿ? ಅದಕ್ಕೋಸ್ಕರ ತಂದೆ ದೇವರೇ, ಬದುಕಿರುವಾಗಲೇ ನಿನ್ನ ನಾಮವನ್ನು ಕೊಂಡಾಡುವಂತ ಅವಕಾಶಗಳನ್ನ ಅವರು ದಯಪಾಲಿಸಿಕೊಡು. ಯಾರ್ಯಾಗಿ ನಮ್ಗೆಲ್ಲ ಸಂದ ಕೊಟ್ಟು ನಿನ್ನನ್ನು ಸೃಷ್ಟಿ ಕೊಂಡಾಡಿ ಹೆಚ್ಚಿನ ರೀತಿಯಲ್ಲಿ ಗಣಪಡಿಸೋದಕ್ಕೂ ನಾವು ತಿಂದು ಉಂಡು ಕಾಲ ಕಡೆಗೋಸ್ಕರ ನೀವು ಕೇಳ್ತಾ ಇಲ್ಲ, ನಿನ್ನ ನಾಮವನ್ನು ಮಯಪಡಿಸೋದಕ್ಕೋಸ್ಕರ ಕೇಳ್ತಾ ಇದೀವಿ. ನಿನ್ನ ಸೃಷ್ಟಿಸೋದಕ್ಕೋಸ್ಕರ ಕೇಳ್ತಾ ಇದೀವಿ. ಅದಕ್ಕೋಸ್ಕರ ನೀವು ಅವರ ಗುಣಪಡಿಸು. ನಮ್ಮ ಇಲ್ಲಿ ಕೂಡಿ ಬಂದಿರುವಂತ ಮೊದಲನೇದಾಗಿ ನಮ್ಮ ಎಲ್ಲಾ ಹಿರಿಕರನ್ನು, ವಿಶೇಷವಾಗಿ ಬೋಧಕರುಗಳನ್ನ, ಈ ಆಸಕ್ತಿಯಿಂದ ಕೂಡಿ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯನ್ನು ಅವ್ರನ್ನು ಕೂಡ ಆಶ್ರಯಿಸಿ ಬಲಪಡಿಸಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಳ್ಳುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬುವಂತ ಆಸಕ್ತಿಕರವಾದ ನಿನ್ನ ಬೆಳವಣಿಗೆಯನ್ನು ನಮಗೆ ದಯಪಾಲಿಸಿಕೊಳ್ಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ವಿಶೇಷವಾಗಿ ಸ್ವಾಮಿ, ಈ ದಿನವನ್ನು ಶುಭ ಕಾರ್ಯ ದಿನವಾಗಿರಲಿ. ನಮ್ಮೊಬ್ಬೊಬ್ಬರನ್ನು ಆಶ್ರಯಿಸಿ, ಈಗಾಗಲೇ ಹೆಸರು ಹೇಳಿದಂತ ಪ್ರತಿಯೊಬ್ಬೊಬ್ಬರನ್ನು ಸಹ ಅವ್ರ ನಂಬಿಕೆಯಲ್ಲಿ ಬಲಪಡಿಸು. ನಂಬಿಕೆ ಇಲ್ಲದಿದ್ದರೆ ನಂಬಿಕೆ ಕೊಡು ಸ್ವಾಮಿ, ಕೊಟ್ಟು ಬಲಪಡಿಸಿ. ನಿನ್ನ ಸಾಧ್ಯವಿದೆ ತಂದೆ, ಎಲ್ಲವೂ ಸಾಧ್ಯವಿದೆ. ನೀವು ಪ್ರೀತಿ ಸ್ವರೂಪನಾದ ನಮ್ಮ ಪ್ರಾರ್ಥನೆ ತಿರಸ್ಕರಿಸುವ ದೇವರಲ್ಲ. ತಡವಾಗ್ಬೋದು, ಕೊಡ್ತೀರಾ. ಖಂಡಿತವಾಗಿ ನಂಬಿಕೆ ನಮ್ಮಲ್ಲಿ ಇರಿಸಿ ನಮ್ಮೊಬ್ಬೊಬ್ಬರು ಸಹ ನಿನ್ನ ಬೇಡಿಕೊಳ್ಳುತ್ತಾ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವುದಕ್ಕೆ ಕೂಡಿ ಬಂದಿರುವಂತ ಎಲ್ಲರಿಗೂ ಹಾಗೂ ಈ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ತೊಡಗಿರುವಂತ ಎಲ್ಲರಿಗೂ, ಬೋಧಕರುಗಳಿಗೂ ಎಲ್ಲರಿಗೂ ಸ್ವಾಮಿ ನಿನ್ನ ಆಶೀರ್ವಾದ ದಯಪಾಲಿಸು. ಎಲ್ಲಾ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನು, ಕಾರ್ಯಕರ್ತನು, ಮಹಾ ಯಾಜಕನು ಆಗಿರುವ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಕರ್ತನ ಕಲಿಸ್ಕೊಟ್ಟಂತ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಶೋಧನೆಯಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಪಾಸ್ಟರ್ ಯಶವಂತ್ ಅಮ್ಗೋಳ್ ಅವರು ಆಶೀರ್ವಚನವನ್ನ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂತಹ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆ ಅನ್ಯೋನ್ಯತೆಯು ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರ ಜೊತೆಯಲ್ಲಿಯೂ, ವಿಶೇಷವಾಗಿ ಸಂದೇಶವನ್ನು ತಂದಂತ ವಿಜಯ್ ಕುಮಾರ್ ಅವರ ಜೊತೆಯಲ್ಲಿಯೂ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಸರ್, ಥ್ಯಾಂಕ್ ಯು ಪಾಸ್ಟರ್ ವಿಜಯ್ ಕುಮಾರ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂಡಿ ಬಂದಿರೋ ಎಲ್ರಿಗೂ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಒಳ್ಳೆ ವಚನಗಳಿಂದ ನಮ್ಮನ್ನ ಬಲಪಡಿಸಿದ್ದೀರಾ. ಥ್ಯಾಂಕ್ ಯು ಸರ್. ಒಳ್ಳೇದು ಸರ್. ದೇವರು ನಿಮ್ಮನ್ನ ವಿಶೇಷವಾಗಿ ಆಶ್ರಯಿಸಲಿ. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರ. ಥ್ಯಾಂಕ್ ಯು ಸರ್. ಎಲ್ಲರೂ ಜೈ ಕ್ರಿಸ್ತು. ವಿಜಯ್ ಕುಮಾರ್ ಸರ್, ಜೈ ಕ್ರಿಸ್. ಒಳ್ಳೆ ಥ್ಯಾಂಕ್ ಯು ಸರ್. ವಂದನೆಗಳು ಸರ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಒಳ್ಳೆ ವಾಕ್ಯ ತಿಳಿಸ್ಕೊಡಿ ಸರ್. ಒಳ್ಳೇದು. ದೇವ್ರ ನಾಮ ಸ್ತೋತ್ರ. ಒಳ್ಳೇದಾಗ್ಲಿ. ಏನಪ್ಪ ಸರ್? ಓಕೆ ಸರ್, ಹೇಳಿ ಸರ್. ಏನಿಲ್ಲ ಸರ್, ವಂದನೆಗಳು ಸರ್. ಉತ್ತಮವಾಗಿ ನಡೆಸ್ಕೊಟ್ಟು ಸ್ತೋತ್ರ ತರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. Thank you, Rudy. Good morning, Pastor. Thank you. Thank you, sir. Thank you, Rudy. Thank you, Pastor. Sir. Thank you. Yeshwan sir, thank you.